ಪ್ರಪಂಚದಲ್ಲಿ ಎಲ್ಲ ಏನೇನೋ ನಡೀತಾ ಇದೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಫಸ್ಟ್. ಏನೋ ಒಂದು ಮಾತು ಹೇಳ್ತಾರಲ್ಲ, ಹುಚ್ಚನ ಕೈಲಿ ಕತ್ತಿ ಕೊಟ್ಟು ಗಡ್ಡ ಕೆರಿಬಾ ಅಂತ ಕರೆದ್ರೆ ಗಡ್ಡನೇ ಕೆರಿತಾನೋ ಒಂದು ಕತ್ತೆ ಕುಯ್ತಾನೋ. ಒಂದು ಅಪಾಯಕಾರಿ ಪರಿಸ್ಥಿತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆಯತುಲ್ಲಾ ಖಮೇನಿ ಮುಗಿಸಿರೋದ್ರಲ್ಲಿ ತೆಪ್ಪೇನಿದೆ? ನೀವ್ಯಾರು ಆ ದೇಶಕ್ಕೆ ಯಾರು ಅಧ್ಯಕ್ಷ ಆಗಬೇಕು, ಆ ದೇಶವನ್ನ ಯಾರು ಮುನ್ನಡೆಸಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ನೀವ್ಯಾರು? ಯಾರು ಸೇರಿ ದೊಡ್ಡಣ್ಣ ಅಂತ ಮಾಡಿದಿರಲ್ಲ. ದೊಡ್ಡಣ್ಣ ಅಂತ ಯಾರು ಮಾಡಿರೋದು? ಹುಚ್ಚನ್ ಯಾರಾದ್ರೂ ದೊಡ್ಡಣ್ಣ ಅಂತ ಕರೀತಾರೆ? ಎಪ್ಸ್ಟೀನ್ ಫೈಲ್ ಓಪನ್ ಆಗ್ತಾ ಇರುವಂತ ಈ ಕಾಲಮಾನದಲ್ಲಿ ಇವತ್ತು ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಸೊ ತನ್ನ ತೆಪ್ಪನ್ನ ತಾನು ಮುಚ್ಚಾಕೊಳ್ಳಿಕ್ಕೆ ಬೇರೆ ದೇಶಗಳ ಮೇಲೆ ಯುದ್ಧ ಸಾರದ್ದು ಇದು ಎಷ್ಟು ಸರಿ? ಹಾಗಾದ್ರೆ ಅಮೆರಿಕ ಇಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಕಂಟ್ರಿ ಟುಡೇ. ನೀವು ಹೇಗೆ ಪ್ರೂವ್ ಮಾಡ್ತೀರಾ? ಹಾಗಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ವೀಕ್ ಇದ್ದಾರೆ ಅಂತ ಹೇಳ್ತಾ ಇದ್ರಿ ನೀವು. ಮೋದಿ ಹ್ಯಾಸ್ ಓಪನ್ಡ್ ಅಪ್ ಹಿಸ್ ಲೆಗ್ಸ್ ಇನ್ ಫ್ರಂಟ್ ಆಫ್ ಅಮೆರಿಕಾ. ಇವಾಗ ಇರೋ ವಿಶ್ವಗುರುನೇ ಮೋದಿ ಅವರು. ಅನೇಕ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಯ ನಾಯಕನಾದಂಥ ನೆಹರು ಎಂದೂ ಕೂಡ ನಾನು ವಿಶ್ವನಾಯಕ ಅಂತ ಘೋಷಿಸಿಕೊಳ್ಳಿಲ್ಲ. ಆದರೆ ಜಗತ್ತು ನೆಹರುನನ್ನ ವರ್ಲ್ಡ್ ಲೀಡರ್ ಅಂತ ಕರೀತು. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಶಿವ ನೀನ್ ಮಡಗ್ದಂಗಿರು ಅಂತ ಚೆನ್ನಾಗಿದ್ದೀನಿ. ಹೌದಾ? ನಿಜವಾಗ್ಲೂನಾ? ನಿಜ ನಿಜ. ಸೊ ದೇಶದಲ್ಲಿ ಅನ್ನೋದಕ್ಕಿಂತ ಪ್ರಪಂಚದಲ್ಲಿ ಎಲ್ಲ ಏನೇನೋ ನಡೀತಾ ಇದೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಫಸ್ಟ್, ರಿಯಾಕ್ಷನ್. ಒಂದು ಇವತ್ತು ಜಗತ್ತಿನಲ್ಲಿ ನಡೀತಾ ಇರೋದು ಏನು ನಡೀತಾ ಇದೆಯಲ್ಲ, ಇದು ಬಹಳ ದುರಂತಮಯ ಅಂತ ನಾನಂತೂ ಭಾವಿಸ್ತೇನೆ. ಹೇಗೆ? ಯಾಕೆ ಅಂತಂದ್ರೆ ಇವತ್ತು ಜಗತ್ತಿಗೆ ಶಾಂತಿ ಪಾಠ ಮಾಡಿದ್ದು ಭಾರತ ದೇಶ. ಆದರೆ ಇವತ್ತು ನಡೀತಾ ಇರುವಂಥ ಅಶಾಂತಿ ಏನು ನಡೀದೆ, ಇವತ್ತು ಒಂದು ಸೆಂಟ್ರಲ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಯುದ್ಧ, ಕೊಲೆ, ಗಲಭೆ, ಅದಾಗ್ತಾ ಇರುವಂಥ ರಕ್ತಪಾತ ಮತ್ತು ಅದಕ್ಕೆ ನಮ್ಮ ದೇಶ ಪ್ರತಿಕ್ರಿಯಿಸ್ತಾ ಇರುವಂಥ ರೀತಿ, ಇದೆಲ್ಲವೂ ಕೂಡ ಬಹಳ ಒಂದು ರೀತಿ ವೈರುಧ್ಯಗಳಿಂದ ಕೂಡಿದೆ ಅಂತ ನನಗನ್ನಿಸ್ತಾ ಇದೆ. ಸೊ ಇವತ್ತು ಅಮೆರಿಕ ದೇಶದ ಅಧ್ಯಕ್ಷ ಒಬ್ಬ ಹುಚ್ಚನ ಥರ ಕೂತಿದ್ದಾನೆ. ಅಮೆರಿಕ ದೇಶದ ಜನರಿಗೂ ಕೂಡ ಬಹುಶಃ ಆತನ ಬಗ್ಗೆ ಬಹಳ ನಿರಾಸೆ ಮೂಡೋದಕ್ಕೆ ಶುರುವಾಗಿದೆ. ಏನೋ ಒಂದು ಮಾತು ಹೇಳ್ತಾರಲ್ಲ, ಹುಚ್ಚನ ಕೈಲಿ ಕತ್ತಿ ಕೊಟ್ಟು ಗಡ್ಡ ಕೆರಿಬಾ ಅಂತ ಕರೆದ್ರೆ ಗಡ್ಡನೇ ಕೆರಿತಾನೋ ಒಂದು ಕತ್ತೆ ಕುಯ್ತಾನೋ. ಆ ಪರಿಸ್ಥಿತಿ ಇವತ್ತು ಜಗತ್ತಿನ ಮುಂದೆ ಒಂದು ಅಪಾಯಕಾರಿ ಪರಿಸ್ಥಿತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಭಾರತ ಈ ಅಮೆರಿಕ ನಡ್ಕೊಳ್ತಿರೋ ರೀತಿಗೆ ಮತ್ತು ಒಂದು ಇಸ್ರೇಲ್ ನಡ್ಕೊಳ್ತಾ ಇರುವಂಥ ರೀತಿಗೆ ಭಾರತ ಪ್ರತಿಕ್ರಿಯಿಸ್ತಾ ಇರುವಂಥ ರೀತಿ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಸರ್, ಇವಾಗ ನೀವು ಹೇಳ್ತೀರಿ, ಈಗ ನೀವೇ ವಾದ ಮಾಡ್ತಾ ಇದ್ದೀರಾ ಆಯತುಲ್ಲಾ ಖಮೇನಿ ಮೇಲೆ ಅಟ್ಯಾಕ್ ಮಾಡಿರೋದು ರಾಂಗು ಅಂದ್ಬಿಟ್ಟು. ಅವನೊಬ್ಬ ಮತಾಂಧ ಇದ್ದ, ಮತ್ತೆ ಅಲ್ಲಿ ಸ್ವಲ್ಪ ಫ್ರೀಡಮ್ ಬೇಕಿತ್ತು ಆ ದೇಶದಲ್ಲಿ, ಅದನ್ನೆಲ್ಲ ಕಿತ್ಕೊಂಡಿದ್ದ. ಅದ್ರಲ್ಲಿ ತೆಪ್ಪೇನಿದೆ? ಅವ್ರು ಯುದ್ಧ ಮಾಡಿದ್ರಲ್ಲಿ ಅವನು ಮುಗಿಸಿರೋದ್ರಲ್ಲಿ ತೆಪ್ಪೇನಿದೆ? ನೀವ್ಯಾರು ಆ ದೇಶಕ್ಕೆ ಯಾರು ಅಧ್ಯಕ್ಷ ಆಗಬೇಕು, ಆ ದೇಶವನ್ನ ಯಾರು ಮುನ್ನಡೆಸಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ನೀವ್ಯಾರು? ಇವ್ರನ್ನ ಯಾರು ಸೇರಿ ದೊಡ್ಡಣ್ಣ ಅಂತ ಮಾಡಿದಿರಲ್ಲ. ದೊಡ್ಡಣ್ಣ ಅಂತ ಯಾರು ಮಾಡಿರೋದು? ಹುಚ್ಚನ್ನ ಯಾರಾದ್ರೂ ದೊಡ್ಡಣ್ಣ ಅಂತ ಕರೀತಾರೇನು? ಮತ್ತೆ ಹುಚ್ಚನ್ನ ಯಾರಾದ್ರೂ ದೊಡ್ಡಣ್ಣ ಅಂತ ಕರೀತಾರೆ? ಹುಚ್ಚ ಅಂತ ಹೇಗೆ ಹೇಳ್ತೀರಾ ಸರ್? ಅಲ್ಲಲ್ಲ, ಈತನ ಬಿಹೇವಿಯರೇ ಹುಚ್ಚನ್ ತರ ಇದೆ ನೋಡಿ. ಇವತ್ತು ಅಮೆರಿಕ ದೊಡ್ಡಣ್ಣ ಅಂತ ಕರೆಯೋದು ಯಾರು ಸರ್ ಅಮೆರಿಕವನ್ನ? ಕೇವಲ ಅವ್ರ ಹತ್ರ ಹಣ ಇದೆ ಒಂದ್ ಸ್ವಲ್ಪ. ಆ ಕಾರಣಕ್ಕೋಸ್ಕರ ಅಮೆರಿಕ ಜಗತ್ತಿನ ದೊಡ್ಡಣ್ಣ ಆಗ್ಬಿಡಕ್ ಸಾಧ್ಯ ಇದೆಯಾ? ಕೇವಲ ಹಣವಿದ್ದ ಮಾತ್ರಕ್ಕೆ ನೀವು ಯಾರಿಗೂ ದೊಡ್ಡಣ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಕೇವಲ ನಿಮ್ಮ ಹತ್ರ ಒಂದಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂದ ಮಾತ್ರಕ್ಕೆ, ನಿಮ್ಮ ಹತ್ರ ಒಂದಷ್ಟು ಮಿಸೈಲ್ಸ್ ಇದೆ ಅನ್ನೋ ಕಾರಣಕ್ಕೆ, ನಿಮ್ಮ ಹತ್ರ ಮಿಲಿಟರಿ ಪವರ್ ಇದೆ ಅನ್ನೋ ಕಾರಣಕ್ಕೆ ಜಗತ್ತಿನ ದೊಡ್ಡಣ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತು ಮಿಲಿಟರಿ ಪವರ್ ಇತ್ತು, ಅದ್ಭುತವಾದಂಥ ಟೆಕ್ನಾಲಜಿ ಇತ್ತು, ಅಪಾರವಾದಂಥ ಸಂಪತ್ತಿತ್ತು. ಬ್ರಿಟನ್ ಇದೆಲ್ಲವೂ ಕೂಡ ಭಾರತ ದೇಶದ ಮುಂದೆ, ಇಲ್ಲಿನ ಗಾಂಧಿ ನೆಹರುಗಳ ಮುಂದೆ, ಈ ದೇಶದ ಭಗತ್ ಸಿಂಗರ ಮುಂದೆ, ಈ ದೇಶದ ಕ್ರಾಂತಿಕಾರಿ ಹೋರಾಟಗಾರರ ಮುಂದೆ, ಈ ದೇಶದ ಕಾಂಗ್ರೆಸ್ಸಿನ ಮುಂದೆ ಅವರೆಲ್ಲರೂ ತಲೆ ತಗ್ಸಿದ್ರು. ಅವರು ಈ ದೇಶವನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂತು. ಅವರ ಮಸಲ್ ಪವರ್ ಆಗಲಿ, ಗೂಂಡಾ ಪವರ್ ಆಗಲಿ, ಮನಿ ಪವರ್ ಆಗಲಿ, ಇದ್ಯಾವುದು ಕೂಡ ಭಾರತವನ್ನ ದೀರ್ಘಕಾಲದಲ್ಲಿ ಅವ್ರನ್ನ ಸುದೀರ್ಘವಾಗಿ ಒತ್ತೆಯಾಳಗಳಾಗಿ ಇಟ್ಕೊಳ್ಳೋಕೆ ಆಗಲಿಲ್ಲ. ಇವತ್ತು ಅಮೆರಿಕ ದೇಶ ಅರ್ಥ ಮಾಡ್ಕೊಳ್ಬೇಕು, ಅಮೆರಿಕ ಮಾಡ್ತಿರುವಂಥ ಪಾಲಿಟಿಕ್ಸ್ ಇದೆಯಲ್ಲ, ಇದು ಡಿವಿಯೇಷನ್ ಪಾಲಿಟಿಕ್ಸ್. ಯಾವಾಗ ನೀವು ಡಿವಿಯೇಷನ್ ಪೊಲಿಟಿಕ್ಸ್ ಅಂತ ಹೇಳ್ತಾ ಇದ್ರಲ್ಲ, ಯಾವ ತರ ಡಿವಿಯೇಷನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರು? ನೋಡಿ, ಅಮೆರಿಕಾದ ಡಿವಿಯೇಷನ್ ಪಾಲಿಟಿಕ್ಸ್ ಇವತ್ತು ಮಾತ್ರ ಅಲ್ಲ, ಅನಾದಿ ಕಾಲದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಹಿಂದೆ
ನಿಕ್ಸನ್ ಅಮೆರಿಕ ದೇಶದ ಅಧ್ಯಕ್ಷನಾಗಿದ್ದ. ಆತನ ಬಗ್ಗೆ ಆರೋಪಗಳು ಬಂದಾಗ ಅವನೇನ್ ಮಾಡೋದು ಅಂತಂದ್ರೆ ಬೇರೆ ದೇಶದ ಮೇಲೆ ಬಾಂಬ್ ಹಾಕೋದು, ಬೆದರಿಸೋದು. ಇನ್ 2006 ಹೇಳ್ತಾ ಇದ್ದ. ಇಲ್ಲ, ನಿಕ್ಸನ್, ಇಂದಿರಾ ಗಾಂಧಿ ಅವ್ರ ಪೀರಿಯಡ್ ಅಲ್ಲಿ ನಿಕ್ಸನ್ ಅಧ್ಯಕ್ಷರು. ಈಗ ಅದೇ ಥರದಲ್ಲಿ ಕ್ಲಿಂಟನ್ ಅಮೆರಿಕ ದೇಶದ ಅಧ್ಯಕ್ಷನಾಗಿದ್ದ. ಕ್ಲಿಂಟನ್ ಮೇಲೆ ಸೆಕ್ಸ್ ಸ್ಕ್ಯಾಂಡಲ್ ನ ಬಹಳ ದೊಡ್ಡ ಚರ್ಚೆ ಉಟ್ಕೊಳ್ತು. ಚರ್ಚೆ ಉಟ್ಕೊಂಡು 6 ದಿನದೊಳಗಡೆ ಕ್ಲಿಂಟನ್ ಅವತ್ತು ಅಫ್ಘಾನಿಸ್ತಾನದ ಮೇಲೆ ಬಾಂಬ್ ಹಾಕ್ದ. ಅಫ್ಘಾನಿಸ್ತಾನದ ಒಂದು ಫಾರ್ಮಾಕ್ಯೂಟಿಕಲ್ ಕಂಪನಿ ಮೇಲೆ ಬಾಂಬ್ ಹಾಕ್ಬಿಟ್ಟು, ನಾನು ಇಲ್ಲಿ ದೊಡ್ಡ ನ್ಯೂಕ್ಲಿಯರ್ ವೆಪನ್ ತಯಾರಾಗ್ತಾ ಇತ್ತು ಅದಕ್ಕೆ ಬಾಂಬ್ ಹಾಕಿದ್ವಿ, ಅಲ್ಲಿ ಬಹಳಷ್ಟು ಯುದ್ಧ ಅಣ್ವಸ್ತ್ರಗಳು ತಯಾರಾಗ್ತಿತ್ತು ಅದಕ್ಕೆ ಬಾಂಬ್ ಹಾಕಿದ್ವಿ ಎಂದು ಸುಳ್ಳು ಸುದ್ದಿಗಳನ್ನು ಹಬ್ಸಿದ್ರು. ಅಂದ್ರೆ ನಿಮ್ಮ ಪ್ರಕಾರ ಅದೇ ತರ ಇವತ್ತು ಎಪ್ಸ್ಟೀನ್ ಫೈಲ್ ಓಪನ್ ಆಗ್ತಾ ಇದೆ. ಎಪ್ಸ್ಟೀನ್ ಫೈಲ್ ಓಪನ್ ಆಗ್ತಾ ಇರುವಂತ ಈ ಕಾಲಮಾನದಲ್ಲಿ ಇವತ್ತು ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ದೇಶದ ಜನ ಈ ದೇಶದ ಅಧ್ಯಕ್ಷನೊಬ್ಬ ಇಂಥ ಕಾಮಾಂಧನಾಗಿದ್ನ ಅಂತ ಹೇಳಿ ಅವನ ಬಗ್ಗೆ ಚೀಮಾರಿ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ಅಮೆರಿಕ ದೇಶದ ಅಧ್ಯಕ್ಷ ಆತನ ಹುಚ್ಚಾಟವನ್ನು ಕಂಡು ಆ ದೇಶದ ಜನ ತಲೆ ತಗ್ಗಿಸ್ತಿರುವಂತ ಸಂದರ್ಭದಲ್ಲಿ ಆತನ ವಿರುದ್ಧ ಆ ದೇಶದ ಜನಗಳಲ್ಲಿ ಚಳುವಳಿ ಮೂಡಿಸುವಂತ ಕಾಲ ಬಂದಿರುವಂತ ಸಂದರ್ಭದಲ್ಲಿ ಜನರನ್ನು ಡಿವೇಟ್ ಮಾಡೋಕ್ಕೆ ಆತ ಇವತ್ತು ಹುಡುಕೊಂಡಿದ್ದೇನು ಅಂತಂದ್ರೆ ಒಂದು ಇರಾನ್ ದೇಶದ ಅಧ್ಯಕ್ಷನ ಮೇಲೆ ಗೊಬೆ ಕೂರಿಸಿ ಅವನ ಮೇಲೆ ಬಾಂಬ್ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಆ ದೇಶವನ್ನು ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಇನ್ನೇನಿಲ್ಲ, ಆತನ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ಯಾವುದೋ ದೇಶದ ಅಮಾಯಕರನ್ನ ಕೊಲ್ಲಿಸ್ತಾ ಇದ್ದಾರೆ. ಸೊ ತನ್ನ ತೆಪ್ಪನ್ನ ತಾನು ಮುಚ್ಚಾಕೊಳ್ಳಿಕ್ಕೆ ಬೇರೆ ದೇಶಗಳ ಮೇಲೆ ಯುದ್ಧ ಸಾರದ್ದು ಇದು ಎಷ್ಟು ಸರಿ ಹಾಗಾದ್ರೆ? ಎಷ್ಟು ಸರಿ, ಯಾರು ಸರಿ ಅಂತ ಹೇಳೋದಕ್ಕೆ ಸಾಧ್ಯ? ದಿಸ್ ಇಸ್ ಡಿವಿಯೇಷನ್ ಪಾಲಿಟಿಕ್ಸ್ ಆಫ್ ಅಮೆರಿಕಾ. ಇದು ಹೊಸದಲ್ಲ, ಮುಂಚೆಯಿಂದಲೂ ಕೂಡ ಇದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಅಮೆರಿಕ ದೇಶದಲ್ಲಿ ಹೋಮ್ಲೆಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಮೆರಿಕ ದೇಶದ ಸಾಲವು ಕೂಡ ಹೆಚ್ಚು ಬೆಳೆದಿದೆ. ಅಮೆರಿಕ ದೇಶದೊಳಗಡೆ ಆರ್ಥಿಕ ಮುಗ್ಗಟ್ಟು ಜಾಸ್ತಿ ಆಗ್ತಾ ಇದೆ. ಅಮೆರಿಕ ದೇಶದ ಅಧ್ಯಕ್ಷನ ಈ ಹುಚ್ಚಾಪಟ್ಟೆ ಹೇಳಿಕೆಗಳನ್ನು ಕಂಡು ಅಮೆರಿಕನರು ಬೇಸತ್ತಿದ್ದಾರೆ. ಇವತ್ತು ಎಪ್ಸ್ಟೀನ್ ಫೈಲ್ಸ್ ಓಪನ್ ಆದ ನಂತರ ತನಗಿದ್ದಂತ ಕ್ರೆಡಿಬಿಲಿಟಿಯ ಬಗ್ಗೆ ಅಮೆರಿಕ ದೇಶದ ಜನ ಅಸಹ್ಯ ಪಟ್ಕೊಳ್ತಾರೆ. ಎಪ್ಸ್ಟೀನ್ ಫೈಲ್ ಬರೋದಕ್ಕಿಂತ ಮುಂಚೆ ಒಂದು ತುಣುಕುಗಳೆಲ್ಲ ಓಡಾಡ್ತಾ ಇದೆಯಾ ಆಲ್ರೆಡಿ? ಅಲ್ಲ, ಅಂದ್ರೆ ಎಪ್ಸ್ಟೀನ್ ಫೈಲ್ಸಿನ ಕಾರಣಕ್ಕಾಗಿನೇ ಇವೆಲ್ಲವೂ ಕೂಡ ಆಗಿರೋದು. ನಾನು ನಿಮ್ಗೆ ಒಂದು ನೆನಪಿಸೋದಕ್ಕೆ ಬಯಸ್ತೀನಿ, ಏನು ಅಂತಂದ್ರೆ ಅಮೆರಿಕ ದೇಶದ ಅಧ್ಯಕ್ಷ ಬಹುಶಃ ಅಮೆರಿಕ ದೇಶಕ್ಕೊಂದು ಘನತೆ ಇತ್ತು, ಜಗತ್ತಿನ ಮುಂದೆ ಅವ್ರಿಗೊಂದು ಘನತೆ ಇತ್ತು. ಆ ಎಲ್ಲ ಘನತೆಯನ್ನು ಕೂಡ ಇವತ್ತು ತನ್ನ ದೇಶದ ಘನತೆಯನ್ನು ಮಣ್ಪಾಲ್ ಮಾಡಿದಾನಷ್ಟೇ. ಇವತ್ತು ನೀವು ಇರಾನ್ ಅದನ್ನು ಟೆರರಿಸ್ಟ್ ಕಂಟ್ರಿ ಅಂತ ಹೆಸರಿಟ್ರು. ಕೆಲವು ವರ್ಷಗಳ ಹಿಂದೆ ಇರಾಕನ್ನ ಟೆರರಿಸ್ಟ್ ಕಂಟ್ರಿ ಅಂತ ಹೆಸರಿಟ್ರು. ಕೆಲವು ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಕೈಲಿ ಬಂದೂಕು ಕೊಟ್ಟವರೇ ಅಮೆರಿಕ. ರಷ್ಯಾನ ವಿರೋಧಿಸೋದಕ್ಕೆ ಅಫ್ಘಾನರ ಕೈಲಿ ಬಂದೂಕ ಕೊಟ್ಟರು. ಅವರಲ್ಲಿದ್ದಂಥ ಟೆರರಿಸ್ಟ್ ಕಂಪ್ನಿಗಳಿಗೆ, ಟೆರರಿಸ್ಟ್ ಗುಂಪುಗಳಿಗೆ ಅವರು ಎನ್ಕರೇಜ್ ಮಾಡಿದ್ರು. ಮುಂದೊಂದು ದಿವಸ ಅದೇ ಟೆರರಿಸ್ಟ್ ಗ್ರೂಪು ಅಮೆರಿಕ ದೇಶದಲ್ಲಿ ಸೆಪ್ಟೆಂಬರ್ 11ನೇ ತಾರೀಕು ಹೋಗಿ ಹೊಡೆದು ಉರುಳಿಸಿದ್ವು ಇದೇನು ಪೆಂಟಗಾನ್ ಅನ್ನ. ಸೊ ಅಮೆರಿಕ ತಾನು ಬಿತ್ತಿದ ವಿಷಬೀಜದ ಸುರುಳಿಯೊಳಗಡೆ ತಾನೇ ಅವತ್ತು ಸಿಗಾಕೊಂಡಿತ್ತು. ಇವತ್ತು ಮತ್ತೆ ಅಮೆರಿಕ ಅಂಥದ್ದೊಂದು ದೊಡ್ಡ ತಪ್ಪು ಮಾಡಿದೆ, ಇರಾನಿಯನ್ನರನ್ನ ಕೆಣಕಿದೆ. ಮತ್ತೆ ಅದರಿಂದ ಯಾವ ಆಘಾತ ಮನುಕುಲದ ಮೇಲೆ ಆಗುತ್ತೋ ಅನ್ನೋದನ್ನ ಜಗತ್ತು ಭಯದಿಂದ ಕಾಯ್ತಾ ಇದೆ. ಬೇರೆಯವ್ರನ್ನ ಅವರಿವ್ರನ್ನ ಟೆರರಿಸ್ಟ್ ಅಂತ ಹೇಳ್ತಾ ಇದಾರಲ್ಲ, ಅಮೆರಿಕ ಇಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಕಂಟ್ರಿ ಟುಡೇ. ಅಮೆರಿಕ ನೀವು ಹೇಗೆ ಪ್ರೂವ್ ಮಾಡ್ತೀರಾ? ಅವ್ರೇನೇನ್ರಿ ಎಲ್ಲಾ ದೇಶದ ಮೇಲೂ ಬಾಂಬ್ ಹಾಕಕ್ಕೆ, ಎಲ್ಲಾ ದೇಶದವ್ರನ್ನ ನಿಯಂತ್ರಿಸೋದಕ್ಕೆ ನೀವು ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ? ಅಮೆರಿಕನ್ ಆರ್ಮಿ ಒಂದು ಟೆರರಿಸ್ಟ್ ತರ ಅವರು ಬೇರೆ ದೇಶಗಳ ಮೇಲೆ ಇವತ್ತು ಮೇಲಿರ್ಗೋಕೆ ಹೊರಟಿದ್ದಾರೆ, ಹೆದರ್ಸೋಕೆ ಹೊರಟಿದ್ದಾರೆ. ಉದಾಹರಣೆಗೆ ನಾನು ಹೇಳೋದು, ಭಾರತ ಇದೊಂದು ಸ್ವತಂತ್ರವಾದಂಥ ದೇಶ. ಭಾರತ ದೇಶದಂತ ಭಾರತ ದೇಶವನ್ನ ಇವತ್ತು ನೀವು ಪಾಕಿಸ್ತಾನದ ವಿಚಾರದಲ್ಲಿ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು. ಹೌದು. ಆದ್ರೆ ಹನ್ನೊಂದು ಸಾರ್ತಿ ಹೇಳಿದಾನೆ, ನಾನೊಂದು ಫೋನ್ ಕಾಲ್ ಮಾಡಿದೆ ನರೇಂದ್ರ ಮೋದಿ ಯುದ್ಧ ನಿಲ್ಲಿಸ್ಬಿಟ್ರು ಅಂತ. ಯಾರು ಹೇಳ್ತಾ ಇರೋದು ಈ ಮಾತನ್ನ? ಅಮೆರಿಕ ದೇಶದ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಇವ್ರು ಮಾಡಿದಂತ ಏನು ಪಾಕಿಸ್ತಾನಕ್ಕೆ ನಾವು ಬುದ್ಧಿ ಕಲಿಸ್ತೀವಿ ಅಂತ ಮೋದಿ ಘೋಷಣೆ ಮಾಡ್ಬಿಟ್ಟು ಯುದ್ಧ ಶುರು ಮಾಡಿದ್ರು, ನಂದು ಒಂದು ಕಾಲಿಗೆ ನಿಲ್ಲಿಸ್ಬಿಟ್ರು ಅಂತ. ಭಾರತ ದೇಶದ ಪ್ರಧಾನಮಂತ್ರಿ ಇವರು ಎಷ್ಟು ದುರ್ಬಲರು ಅನ್ನೋ ಥರದಲ್ಲಿ ಅಮೆರಿಕ ದೇಶದ ಅಧ್ಯಕ್ಷ ನಿಂತ್ಕೊಂಡಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಜಗತ್ತನ್ನ ಡಿಕ್ಟೇಟ್ ಮಾಡುವ ಅಧಿಕಾರವನ್ನು ಅಮೆರಿಕ ಕೊಟ್ಟಿದ್ಯಾರು? ಭಾರತಕ್ಕೊಂದು ಸ್ವಾಭಿಮಾನ ಇಲ್ವಾ? ಭಾರತ ದೇಶ ಇವತ್ತು ರಷ್ಯಾದಿಂದ ಪೆಟ್ರೋಲ್ ಖರೀದಿ ಮಾಡೋದಕ್ಕೆ 30 ದಿವಸ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಮೆರಿಕಾದವನು. ಯಾರ್ರಿ ನೀವು? ದುಡ್ಡು ನಮ್ದು, ಪೆಟ್ರೋಲ್ ಖರೀದಿ ಮಾಡೋದು ನಾವು. ರಷ್ಯಾ ಜೊತೆಗೆ ನಮಗೆ ಅನಾದಿ ಕಾಲದಿಂದಲೂ ಕೂಡ ಅತ್ಯುತ್ತಮವಾದ ಸಂಬಂಧ ಇತ್ತು. ಉದಾಹರಣೆಗೆ ಹೇಳೋದಾದ್ರೆ, ಇದೇ ಅಮೆರಿಕ ದೇಶದ ಅವತ್ತು ನಿಕ್ಸನ್ ಭಾರತದ ಕಡೆಗೆ ಇದೇನು ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಥರದ ಎಚ್ಚರಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅವತ್ತು ರಷ್ಯಾ ದೇಶ ನಮಗೆ
ಬಹಳ ಅಭೂತಪೂರ್ವವಾದಂಥ ಸಪೋರ್ಟನ್ನು ಕೊಡ್ತು. ಆ ಸಹಾಯವನ್ನು ತಗೊಂಡು ಕೇವಲ 11 ದಿವಸದಲ್ಲಿ ನಾವು ಪಾಕಿಸ್ತಾನವನ್ನು ಬರೆದು ಹಾಕಿದ್ವಿ. ಅಂಥ ದೊಡ್ಡ ಫ್ರೆಂಡ್ ಆಗಿತ್ತು ರಷ್ಯಾ. ಅಂಥ ರಷ್ಯಾ ಜೊತೆಗೆ ನಾವು ಡೀಸೆಲ್ ಖರೀದಿ ಮಾಡ್ತೀವಿ ಅಂತಂದ್ರೆ, ಅಮೆರಿಕ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಅಂತ ಅಂದ್ರೆ ಭಾರತದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇಳಿದಿರಬೇಕು? ನಾವು ಸರ್ವತಂತ್ರ ಸ್ವತಂತ್ರ ದೇಶ ಅಲ್ವೇ? ಹಾಗಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ವೀಕ್ ಇದ್ದಾರೆ ಅಂತ ಹೇಳ್ತಾ ಇದ್ರಿ ನೀವು. ಆ ಮಾತು ನಾನು ಹೇಳೋದು ಬೇಕಾಗಿಲ್ಲ. ಅಮೆರಿಕ ದೇಶದ ಒಬ್ಬ ಪತ್ರಕರ್ತ ಹೇಳ್ತಾನೆ, ಕಾಂಗ್ರೆಸ್ ಅಷ್ಟೇ ವಾದ ಮಾಡೋದು ಪ್ರಧಾನಿ ಅವರು ವೀಕ್ ಇದ್ದಾರೆ ಅಂದ್ಬಿಟ್ಟು, ಬೇರೆ ಯಾರು ಹೇಳಲ್ವಲ್ಲ. ನೋಡಿ, ಮೋದಿ ಹ್ಯಾಸ್ ಓಪನ್ಡ್ ಅಪ್ ಹಿಸ್ ಲೆಗ್ಸ್ ಇನ್ ಫ್ರಂಟ್ ಆಫ್ ಅಮೆರಿಕಾ. ಯಾರಿ ಮಾತು ಹೇಳಿದ್ದು? ಏನು ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ರ? ಸಿದ್ದರಾಮಯ್ಯನವರು ಹೇಳಿದ್ರ? ರಾಹುಲ್ ಗಾಂಧಿ ಹೇಳಿದ್ರ? ಪ್ರಿಯಾಂಕಾ ಗಾಂಧಿ ಹೇಳಿದ್ರ? ಈ ಮಾತನ್ನ ಹೇಳಿದ್ದು ಸ್ವತಃ ಅಮೆರಿಕ ದೇಶದ ಪತ್ರಕರ್ತರು. ಅಮೆರಿಕ ದೇಶದ ಟಿವಿಗಳಲ್ಲಿ ಚರ್ಚೆ ಆಯಿತು, ಅಮೆರಿಕ ದೇಶದ ಪತ್ರಿಕೆಗಳಲ್ಲಿ ಇದು ಬಂತು. ಏನ್ರಿ ಆ ಮಾತಿನ ಅರ್ಥ? ಜಗತ್ತಿನ ಯಾವುದಾದ್ರೂ ದೇಶ ಭಾರತ ದೇಶದ ಪ್ರಧಾನಮಂತ್ರಿಯೊಬ್ಬರ ಬಗ್ಗೆ ಇಂಥ ಮಾತಾಡಿತ್ತಾ? ವಾಟ್ ಈಸ್ ದಿಸ್? ಅವ್ ಕಾಂಗ್ರೆಸ್ ಅವರು ಆತರ ಮಾತಾಡಿದಾಗ ನೀವು ಮಾತಾಡುವುದಾಯ್ತಲ್ಲ, ಯಾಕೆ ಮಾತಾಡಲ್ಲ? ಆರೋಪ ಮಾತ್ರ ಮಾತಾಡ್ತೀರಾ. ಈಗ ಪತ್ರಕರ್ತರಲ್ಲಿ ಮಾತಾಡೋದ್ರಲ್ಲಿ ಹೇಳಿದ್ರು ಅಂತ ಹೇಳಿದ್ರಲ್ಲ, ಈಗ ಒಂದು ವರ್ಡ್ ಯೂಸ್ ಮಾಡಿದ್ರಲ್ಲ, ಅವಾಗ ನೀವು ನಮ್ಮ ಪ್ರಧಾನಮಂತ್ರಿಗಳಲ್ವಾ, ಕಾಂಗ್ರೆಸ್ ಅವರು ಮಾತಾಡ್ಬೇಕಿತ್ತಲ್ಲ. ಅದನ್ನೇ ನಾವು ಕೇಳ್ತಾ ಇರೋದ್ರಿ. ಎಲ್ಲಿ ಹೋಯ್ತು ನಮ್ಮ ದೇಶದ ಸ್ವಾಭಿಮಾನ? ಇವತ್ತು ನೀವು ಮನಮೋಹನ್ ಸಿಂಗ್ ಅವರನ್ನ, ಅರೆ ಮನಮೋಹನ್ ಸಿಂಗ್ ಖತ್ ಲಿಖ್ ರಹಾ ಥಾ, ಓಬಾ 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 ಓಮಾ ಖತ್ ಲಿಖ್ ರಹಾ ಥಾ ಅಂತ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ರು ನರೇಂದ್ರ ಮೋದಿ, ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ. ಆದರೆ ಇವತ್ತು ಅಮೆರಿಕ ದೇಶದ ಅಧ್ಯಕ್ಷ ಹೇಳ್ತಾನೆ, ನಂದೊಂದು ಫೋನ್ ಕಾಲ್ಗೆ ಮೋದಿ ಹೆದರ್ಕೊಂಡು ಯುದ್ಧ ನಿಲ್ಲಿಸ್ಬಿಟ್ರು ಅಂತಾನೆ. ಇವತ್ತು ಅಮೆರಿಕ ದೇಶದ ಅಧ್ಯಕ್ಷ ಹೇಳ್ತಾನೆ, ನಾನು ಅವನಿಗೆ 30 ದಿವಸ, ಭಾರತೀಯರಿಗೆ 30 ದಿವಸ ಡೀಸೆಲ್ ಖರೀದಿ ಮಾಡೋದಕ್ಕೆ ನಾನು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ರಷ್ಯಾ ಜೊತೆಗೆ. ಇವತ್ತು ಇರಾನ್, ನಾವು ನೆನ್ಪಿಟ್ಕೊಳ್ಬೇಕು ಅವ್ರು ನಮಗೆ ಮಾಡುವಂಥ ಸಹಾಯವನ್ನ. ಇರಾನ್ ಭಾರತಕ್ಕೆ ಅನಾದಿ ಕಾಲದಿಂದಲೂ ಕೂಡ ಅತ್ಯುತ್ತಮವಾದ ಸಂಬಂಧ ಇರಾನ್ ಜೊತೆಗಿತ್ತು. ಟಿಪ್ಪು ಸುಲ್ತಾನ್ ಕಾಲದಲ್ಲೇನೆ ಇರಾನ್ನಲ್ಲಿ ಭಾರತದ ಜೊತೆಗೆ ಅತ್ಯುತ್ತಮವಾದ ವ್ಯವಹಾರಿಕ ಸಂಬಂಧಗಳಿತ್ತು. ಇವತ್ತಿಗೂ ಕೂಡ ನೀವು ಇರಾನ್ಗೆ ಹೋದ್ರೆ ಸುಮಾರು ಒಂದಷ್ಟು ಬಹಳ ಪುರಾತನವಾದ ಹಿಂದೂ ದೇವಾಲಯಗಳಿದ್ದಾವೆ. ಹಿಂದೂ ದೇವಾಲಯಗಳನ್ನು ಕಟ್ಟಿದವರು ಯಾರು? ಇದಾವೆ, ಈಗಲೂ ಇದಾವೆ. ನಾರಾಯಣನ ಮಂದಿರ ಇದೆ, ಶಿವ ಮಂದಿರ ಇದೆ. ಸೊ ಆ ಮಂದಿರಗಳನ್ನು ಕಟ್ಟಿದವರು ಯಾರು ಅಂತಂದ್ರೆ, ಇಲ್ಲಿಂದ ಇರಾನ್ನಲ್ಲಿ ಹೋಗಿ ವ್ಯಾಪಾರ ಮಾಡ್ತಿದ್ದಂಥ ಭಾರತೀಯರು, ಇಲ್ಲಿನ ವೈಷ್ಣವರು ಅಲ್ಲಿ ಹೋಗಿ ವಿಷ್ಣು ಮಂದಿರವನ್ನು ಕಟ್ಟಿದ್ದಾರೆ. ಆದರೆ ಅಲ್ಲಿ ವ್ಯಾಪಾರ ಎಲ್ಲ, ಅವರದ್ದು ವ್ಯಾಪಾರ ಸ್ಥಗಿತ ಆದ ನಂತರ, ವ್ಯಾಪಾರ ಮುಗಿದ ನಂತರ ಮಂದಿರ ಅಲ್ಲೇ ಬಿಟ್ಟಿದ್ದಾರೆ. ಗರ್ಭಗುಡಿಯಲ್ಲಿದ್ದ ಮೂರ್ತಿಯನ್ನು ಭಾರತಕ್ಕೆ ತಗೊಂಡು ಬಂದಿದ್ದಾರೆ. ಇವತ್ತಿಗೂ ಕೂಡ ಆ ದೇಶದಲ್ಲಿ ಅದನ್ನು ಒಂದು ಮಾನ್ಯುಮೆಂಟ್ ಆಗಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸ್ಟಿಲ್ ಆನ್ ಟುಡೇ. ಇವತ್ತಿಗೂ ಕೂಡ ವಿಷ್ಣು ಮಂದಿರ ಆ ದೇಶದಲ್ಲಿ ಒಂದು ಮಾನ್ಯುಮೆಂಟ್ ಆಗಿದೆ. ಅದನ್ನ ತುಂಬಾ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲೇನೆ 1890 ಆಸ್ಪಾಸ್ನಲ್ಲಿನೇ ಇದೇನು ಅಲ್ಲಿ ಇರಾನ್ನಲ್ಲಿ ಒಂದು ದೇವಾಲಯ, ಹಿಂದೂ ದೇವಾಲಯ ತಲೆ ಎತ್ತಿತ್ತು. ಅನಾದಿ ಕಾಲದಿಂದಲೂ ಕೂಡ ಇರಾನಿಗೂ ಭಾರತಕ್ಕೂ ಬಹಳ ಅತ್ಯುತ್ತಮವಾದ ಸಂಬಂಧ ಇತ್ತು. ಭಾರತಕ್ಕೆ ಸಂಕಷ್ಟ ಬಂದಂಥ ಕಾಲದಲ್ಲಿ ಪಾಕಿಸ್ತಾನ ಮತ್ತು ಭಾರತ ಇಬ್ಬರು ಒಂದರ ವಿರುದ್ಧ ಒಂದು ತೊಡೆತಟ್ಟು ನಿಂತ ಕಾಲದಲ್ಲಿ ಇರಾನ್ ತಾನೊಂದು ಮುಸ್ಲಿಂ ರಾಷ್ಟ್ರ ಅಂತ ಹೇಳಿ ಪಾಕಿಸ್ತಾನದ ಪರ ನಿಲ್ಲಿಲ್ಲ. ಇರಾನ್ ಭಾರತದ ಪರ ನಿಲ್ತಿತ್ತು. ಇರಾನ್ ಭಾರತದ ಒಬ್ಬ ಅತ್ಯುತ್ತಮ ಸ್ನೇಹಿತನಂತೆ ವರ್ತಿಸ್ತಾ ಇತ್ತು. ಇರಾನ್ ಭಾರತದ ಜೊತೆಗೆ ಎಲ್ಲ ರೀತಿಯ ರಾಜತಾಂತ್ರಿಕ ಸಂಬಂಧಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇತ್ತು. ಮಹಾತ್ಮ ಗಾಂಧೀಜಿ ಕಾಲದಿಂದಲೂ ಕೂಡ ಇರಾನ್ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನ, ನೆಹರು ಕಾಲದಿಂದಲೂ ಇರಾನ್ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನ, ಆನಂತರ ಮನಮೋಹನ್ ಸಿಂಗ್ ರವರಿಗೆ ನಾವು ಅತ್ಯುತ್ತಮವಾದ ಸಂಬಂಧವನ್ನ, ಇವನ್ ವಾಜಪೇಯಿ ಅವರ ಕಾಲದಲ್ಲಿ ಕೂಡ ಇರಾನ್ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನ ಕಾಪಾಡ್ಕೊಂಡಿದ್ದೀವಿ. ಸ್ಟ್ರಾಟಜಿಕಲಿ ದೇ ವರ್ ಗುಡ್ ಫ್ರೆಂಡ್ಸ್ ಫಾರ್ ಅಸ್. ಯಾವಾಗ ಅಮೆರಿಕ ಡಾಲರ್ಗಳ ಲೆಕ್ಕದಲ್ಲಿ ಜಗತ್ತಿನ ರಾಷ್ಟ್ರಗಳನ್ನು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಿತ್ತೋ, ಅವತ್ತು ರೂಪಾಯಿಯನ್ನ ಕೊಟ್ಟು ಇರಾನ್ ನಮ್ಮ ಹತ್ರ ಡೀಸೆಲ್ ಕೊಡ್ತಾ ಇತ್ತು. ರೂಪಾಯಿಗಳಿಗೆ ನಮ್ಮ ಜೊತೆ ಡೀಸೆಲ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇತ್ತು. ಆನಂತರ ಅದು ಬೇಡ ಅಂತ ಹೇಳಿ ಇರಾನ್ ನಮ್ಮ ಜೊತೆಗೆ ಅಕ್ಕಿ, ಸಕ್ಕರೆ, ವಸ್ತುಗಳ ಜೊತೆಗೆ ಇರಾನ್ ನಮ್ಮ ಜೊತೆಗೆ ಬಾರ್ಟರ್ ಸಿಸ್ಟಮ್ ಅಲ್ಲಿ ಇರಾನ್ ನಮ್ಮ ಜೊತೆಗೆ ಸ್ನೇಹದ ಕಾರಣಕ್ಕೋಸ್ಕರ ನಮಗೆ ಫ್ಯೂಯಲ್ ಅನ್ನು ಕೊಡ್ತಾ ಇತ್ತು. ಇವತ್ತು ಭಾರತ ಎಂತೆಂಥ ಕ್ರೈಸಿಸ್ಗಳಲ್ಲಿ ಕೂಡ ಇರಾನ್ ನಮಗೆ ಸಹಾಯ ಮಾಡಿದೆ. ಪಾಕಿಸ್ತಾನ ಜೊತೆಗೆ ನಿಂತಿದ್ದಲ್ಲ, ನಮ್ಮ ಜೊತೆಗೆ ನಿಂತಿದೆ. ಇರಾನ್ ಯಾವಾಗಲೂ ಪಾಕಿಸ್ತಾನ ಜೊತೆಗೆ ನಿಂತಿಲ್ವಾ? ಅಂದ್ರೆ ಯಾವ್ದಾದ್ರು ಯುದ್ಧ ಟೈಮ್ನಲ್ಲಿ, ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಟೈಮ್ನಲ್ಲಿ ಯಾವಾಗಲೂ ನಿಂತಿಲ್ವಾ? ನೋಡಿ, ಅನೇಕ ಮುಸಲ್ಮಾನ್ ರಾಷ್ಟ್ರಗಳಿದ್ದಾವೆ. ಅವರು ಇಂದೂ ಕೂಡ ಮುಸ್ಲಿಂ. ಈಗ ಉದಾಹರಣೆಗೆ ಇರಾನ್ ವಿರುದ್ಧ ಇರುವ ದೇಶಗಳು ಯಾವುದು? ಇರಾನ್ ಪಕ್ಕದಲ್ಲೇ ಇರುವಂಥ ಸೌದಿ ಅರೇಬಿಯಾ ಇರಾನ್ ಜೊತೆಗಿಲ್ಲ. ಇರಾನ್ ಪಕ್ಕದಲ್ಲಿರುವಂತಹ ದುಬೈ, UAE ಇರಾನ್ ಜೊತೆಗಿಲ್ಲ. ಪಾಕಿಸ್ತಾನದ ಪಕ್ಕದಲ್ಲೇ ಇರುವಂತಹ ಅಫ್ಘಾನಿಸ್ತಾನ ಪಾಕಿಸ್ತಾನ ಜೊತೆಗಿಲ್ಲ.
ಈ ಕಡೆ ಒಂದು ಕಾಲದಲ್ಲಿ ಪಾಕಿಸ್ತಾನದ ಭಾಗವೇ ಆಗಿದ್ದಂಥ ಬಾಂಗ್ಲಾದೇಶ ಪಾಕಿಸ್ತಾನದ ವಿರುದ್ಧ ನಿಲ್ಲುತ್ತೆ. ಅದು ಭಾರತ ದೇಶ ಇಟ್ಕೊಂಡಿರುವಂಥ ಜಗತ್ತಿನ ಅನೇಕ ದೇಶಗಳ ಜೊತೆಗೆ ಭಾರತ ದೇಶಕ್ಕಿರುವಂಥ ಸಂಬಂಧದ ಆಧಾರದ ಮೇಲೆ ಆ ದೇಶಗಳು ನಮ್ಮ ಜೊತೆಗೆ ನಿಲ್ತಾವ ಇಲ್ವಾ ಅಂತ ತೀರ್ಮಾನ ಆಗುತ್ತೆ. ಸೊ ಅದೇ ಥರದಲ್ಲಿ ಭಾರತಕ್ಕೆ ಇರಾನ್ ಜೊತೆಗೆ ಒಂದು ಅತ್ಯುತ್ತಮವಾದ ಸಂಬಂಧ ಇತ್ತು. ಆ ಸಂಬಂಧವನ್ನು ನಾವಿವತ್ತು ಹಾಳು ಮಾಡಿಕೊಂಡ್ವಿ. ಭಾರತೀಯರ ಬಗ್ಗೆ ಅನೇಕ ಅತ್ಯುತ್ತಮವಾದ ಭಾವನೆ, ಯಾಕೆಂದರೆ ಪರ್ಷಿಯಾ ಜೊತೆಗೆ ಆ ಕಾಲದಲ್ಲೇ ಈ ದೇಶದಲ್ಲಿ ಸಂಬಂಧ ಇತ್ತು. ಅನೇಕ ಪರ್ಷಿಯನ್ರು ಅವತ್ತು ತಮ್ಮ ನೆಲೆಯನ್ನು ಕಳ್ಕೊಂಡಾಗ ಭಾರತಕ್ಕೆ ಕೂಡ ಬಂದಿದ್ರು. ಇಂಥದ್ದೊಂದು ಅತ್ಯುತ್ತಮವಾದಂಥ ಒಂದು ಸಂಬಂಧ ಭಾರತದ ಜೊತೆಗೆ ಇರಾನ್ಗೂ ಕೂಡ ರಾಜತಾಂತ್ರಿಕವಾದ ಸಂಬಂಧ ಇತ್ತು. ಇವತ್ತು ಭಾರತದ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಭಾರತದ ಸುತ್ತಲೂ ಕೂಡ ಈ ದೇಶದ ರಾಜತಾಂತ್ರಿಕತೆಯ ಫೇಲ್ಯೂರ್ನ ಕಾರಣಕ್ಕೋಸ್ಕರವಾಗಿ, ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನ ಫೇಲ್ಯೂರ್ನ ಕಾರಣಕ್ಕಾಗಿ ಇವತ್ತು ಬಾಂಗ್ಲಾದೇಶ್ ಭಾರತದ ಅತ್ಯುತ್ತಮ ಅಭಿಮಾನಿ ರಾಷ್ಟ್ರವಾಗಿತ್ತು, ಇವತ್ತು ನಮ್ಮ ಶತ್ರು ರಾಷ್ಟ್ರ ಆಗಿದೆ. ಇವತ್ತು ನಿಮಗೆ ಇದು ಏನು ನೇಪಾಲ್, ಭಾರತ ಒಂದು ಜಗತ್ತಿನ ಅತ್ಯಂತ ದೊಡ್ಡ ಹಿಂದೂ ರಾಷ್ಟ್ರಗಳಲ್ಲಿ ನೇಪಾಳ ಒಂದು. ನೇಪಾಳ ಇವತ್ತು ಭಾರತ ದೇಶದ ವಿರೋಧಿ ರಾಷ್ಟ್ರ ಆಗಿದೆ, ಚೈನಾ ಜೊತೆ ಕೈ ಜೋಡಿಸಿದೆ. ಭೂತಾನ್ ಭಾರತ ದೇಶದ ಅನಾದಿ ಕಾಲದಿಂದ ಸ್ನೇಹಿತ ರಾಷ್ಟ್ರ ಅದು, ಆದ್ರೆ ಇವತ್ತು ಭೂತಾನ್ ನಮ್ಮ ತೆಕ್ಕೆಯನ್ನು ಬಿಟ್ಟು ಅದು ನಮ್ಮ ವಿರೋಧಿಗಳ ತೆಕ್ಕೆಯನ್ನು ಸೇರ್ಕೊಂಡಿದೆ. ಶ್ರೀಲಂಕಾ ರಾಮಾಯಣದ ಕಾಲದಿಂದಲೂ ಕೂಡ ಲಂಕೆಗೂ ಭಾರತಕ್ಕೂ ಇರುವ ಸಂಬಂಧವನ್ನು ನಾವು ಮಾತನಾಡ್ತೀವಿ, ಆದರೆ ಶ್ರೀಲಂಕಾ ಇವತ್ತು ಸ್ಟ್ರಾಟಜಿಕಲಿ ಚೈನಾದ ಪಾಲಾಗಿದೆ, ಸಂಪೂರ್ಣವಾಗಿ ಭಾರತವನ್ನು ವಿರೋಧಿಸ್ತಾ ಇದೆ. ಇವತ್ತು ಪ್ರತಿ ದೇಶವೂ ಕೂಡ ನಮ್ಮ ಸುತ್ತ ಇದ್ದಂಥ ಆಲ್ ನೈಬರಿಂಗ್ ಕಂಟ್ರೀಸ್ ಆರ್ ಗೋಯಿಂಗ್ ಅಗೇನ್ಸ್ಟ್ ಇಂಡಿಯಾ. ವೈ? ಬಿಕಾಸ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಆಫ್ ಇಂಡಿಯಾ ಹ್ಯಾಸ್ ಕಮ್ ಟು ಸಚ್ ಎನ್ ಎಕ್ಸ್ಟೆಂಟ್ ವೇರ್ ನೋ ಕಂಟ್ರಿ ಈಸ್ ರೆಡಿ ಟು ಬಿಲೀವ್ ಅಸ್. ಅದೇ ಪಂಡಿತ್ ನೆಹರು ಇದ್ದಂಥ ಕಾಲದಲ್ಲಿ ಭಾರತ ವಿಶ್ವಗುರುವಿನ ಸ್ಥಾನದೊಳಗಿತ್ತು. ನಾನು ಈ ಮಾತನ್ನು ಅತ್ಯಂತ ಗರ್ವದಿಂದ ಹೇಳ್ತೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನೀವು ಹೇಳ್ತಾ ಇದ್ದೀರ ವಿಶ್ವಗುರು ಮುಂಚೆನೇ ಆಗಿದ್ರು ನೆಹರು ಅಂತ, ಆದರೆ ಅದ್ಯಾವುದು ಲೆಕ್ಕಕ್ಕೆ ಬರ್ತಿಲ್ಲ. ಇವಾಗ ಇರೋ ವಿಶ್ವಗುರುನೇ ಮೋದಿಯವರು. ಮೋದಿಯವ್ರ ಕೈಲೆಲ್ಲ ಇದು ನಿಲ್ಸಕ್ಕಾಗಲ್ವಾ? ಅವ್ರು ಏನು ಬೇಕಂದ್ರೆ ಮಾಡ್ಬೋದು. ಬರೀ ನೀವು ಕಾಂಗ್ರೆಸ್ಸಿಗರು ಏನು ಹೇಳ್ತೀರಾ, ಮೋದಿ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೆಲ್ಲ ಮಾತಾಡ್ತಿರಲ್ಲ. ನೋಡಿ, 1958ರಲ್ಲಿ ಬೋರಿಸ್ ಪ್ಯಾಸ್ಟರ್ನಾಕ್ ಅಂತ ಹೇಳಿ ರಷ್ಯಾ ದೇಶದಲ್ಲಿ ಒಬ್ಬ ದೊಡ್ಡ ತತ್ವಜ್ಞಾನಿ ಮತ್ತು ಬರಹಗಾರ ಇದ್ದ. ಆತ ಬರೆದಂಥ ಅನೇಕ ಸಂಗತಿಗಳ ಬಗ್ಗೆ ರಷ್ಯಾ ದೇಶದ ಸರ್ಕಾರವೇ, ಸೋವಿಯತ್ ಯೂನಿಯನ್ ಆತನ ವಿರುದ್ಧ ಇತ್ತು. ಆದರೆ ಆತನ ಬರವಣಿಗೆ ಮತ್ತು ಆತನ ಚಿಂತನೆಗಾಗಿ ಆತನಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು. ಆದರೆ ಸೋವಿಯತ್ ಯೂನಿಯನ್ಗೆ ಅವನ ಮೇಲೆ ಎಷ್ಟು ಸಿಟ್ಟಿತ್ತು ಅಂತಂದರೆ, ಆತನನ್ನು ದೇಶದಿಂದ ಹೊರಗೆ ಹಾಕಬೇಕು ಅಥವಾ ಆತನನ್ನು ಸಂಪೂರ್ಣವಾಗಿ ಅವನ ನೊಬೆಲ್ ಪ್ರಶಸ್ತಿ ತಗೊಳ್ಳೋಕ್ಕೆ ಬಿಡಬಾರ್ದು, ಅವನನ್ನು ಕರ್ಬ್ ಮಾಡಬೇಕು ಅನ್ನೋಂಥ ಹಂತದಲ್ಲಿತ್ತು. ಆಗ ಅನೇಕ ಜನ ಸ್ನೇಹಿತರು ಆತನಿಗೆ ಬೆಂಬಲವನ್ನು ಕೊಡೋದಕ್ಕೋಸ್ಕರ ಕೇಳ್ಕೊಂಡಿದ್ದು ಯಾರನ್ನ ಅಂತಂದರೆ ಪಂಡಿತ್ ನೆಹರು ಅವರನ್ನ. ಪಂಡಿತ್ ನೆಹರು ಅವರು ಸೋವಿಯತ್ ಯೂನಿಯನ್ಗೆ ತಮ್ಮ ಸ್ನೇಹಿತನಾಗಿ ಅವರು ಮಾಡಿದಂಥ ಬುದ್ಧಿವಾದದ ಕಾರಣಕ್ಕೋಸ್ಕರ ಪ್ಯಾಸ್ಟರ್ನಾಕ್ ನೊಬೆಲ್ ಲಾರಿಯೇಟ್ ಆದ. ಆತನಿಗೆ ರಷ್ಯಾ ಯಾವುದೇ ತೊಂದರೆಯನ್ನು ಕೊಡಲಿಲ್ಲ. ಆದರೆ ಇಂಥ ಅದ್ಭುತವಾದ ರಾಜತಾಂತ್ರಿಕ ಪ್ರಬುದ್ಧತೆಯನ್ನು ಉಳಿಸ್ಕೊಂಡಿದ್ದಂಥ ಪಂಡಿತ್ ನೆಹರು ಯಾವತ್ತೂ ಕೂಡ ನಾನೊಬ್ಬ ವಿಶ್ವಗುರು, ನನ್ನ ಮಾತನ್ನು ಸೋವಿಯತ್ ಯೂನಿಯನ್ ಕೇಳುತ್ತೆ ಅಂತ ಹೇಳಲಿಲ್ಲ. ಸೋವಿಯತ್ ಯೂನಿಯನ್ ಕೂಡ ಇದು ನಮ್ಮ ದೇಶದ ಆಂತರಿಕ ವಿಚಾರ ಅಂತ ಮಾತನಾಡಲಿಲ್ಲ. ಅಂದರೆ ಪಂಡಿತ್ ನೆಹರುಗೆ ಜಗತ್ತಿನಾದ್ಯಂತ ಅಂತ ಗೌರವ ಇತ್ತು. ಯಾಕೆ ಅಂತಂದರೆ, ರಷ್ಯಾ ಒಂದು ಕಡೆ, ಅಮೆರಿಕ ಒಂದು ಕಡೆ ಯುದ್ಧ ಪಿಪಾಸುಗಳಾಗಿ ಒಬ್ಬರ ಮೇಲೊಬ್ಬರು ಕೋಲ್ಡ್ ವಾರ್ ನಡೆಸ್ತೀವಿ, ಯುದ್ಧ ಮಾಡ್ತೀವಿ, ವರ್ಲ್ಡ್ ವಾರ್ ಮಾಡ್ತೀವಿ ಅನ್ನೋಂಥ ಕಾಲ ನಿರ್ಮಾಣ ಆದಾಗ ಅವತ್ತು ಥರ್ಡ್ ವರ್ಲ್ಡ್ ಕಂಟ್ರೀಸ್ಗಳನ್ನು ಬೇರೆಯದ್ದೇ ಗುಂಪನ್ನು ಸೃಷ್ಟಿ ಮಾಡಿ, ನಮಗೆ ಯುದ್ಧ ಬೇಡ, ನಮ್ಮ ಯುದ್ಧ ಏನಿದ್ರು ಹಸಿವಿನ ವಿರುದ್ಧ, ಅನಕ್ಷರತೆಯ ವಿರುದ್ಧ, ನಮ್ಮ ಯುದ್ಧ ಏನಿದ್ರು ಕೂಡ ನಮ್ಮ ದೇಶದೊಳಗಡೆ ಇರುವಂಥ ದುಃಖ ದಾರಿದ್ರ್ಯಗಳ ವಿರುದ್ಧವೇ ಹೊರತು ನಮ್ಮ ದೇಶ ನಿಮ್ಮ ರೀತಿಯ ಅಹಂಕಾರದ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ, ಯಾರ ಮೇಲೂ ದ್ವೇಷಕ್ಕಾಗಿ ನಾವು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಅನೇಕ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಯ ನಾಯಕನಾದಂಥ ನೆಹರು ಎಂದೂ ಕೂಡ ನಾನು ವಿಶ್ವನಾಯಕ ಅಂತ ಘೋಷಿಸಿಕೊಳ್ಳಿಲ್ಲ. ಆದರೆ ಜಗತ್ತು ನೆಹರುನನ್ನ ವರ್ಲ್ಡ್ ಲೀಡರ್ ಅಂತ ಕರೀತು. ಇಂಡಿಯಾ ವಿಥೌಟ್ ನೆಹರು ಅಂತೇಳಿ ನೆಹರು ಸತ್ತಾಗ ಅಮೆರಿಕ ದೇಶ, ಯುರೋಪ್ ದೇಶ, ಭಾರತ ನೆಹರು ಇಲ್ಲದ ಭಾರತವನ್ನು ಊಹಿಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋ ಥರದ ಸಂತಾಪಗಳನ್ನು, ಆರ್ಟಿಕಲ್ಗಳನ್ನು ಬರೆದು. ಅಂತಹ ಒಬ್ಬ ಅದ್ಭುತವಾದ ವ್ಯಕ್ತಿ ಪಂಡಿತ್ ನೆಹರು ಆಗಿದ್ರು. ಇವತ್ತು ನೆಹರು ಬದುಕಿದಿದ್ರೆ ಬಹುಶಃ ಇವತ್ತು ಈ ಥರ ಸಿಚುವೇಶನ್ ಬರ್ತಿರ್ಲಿಲ್ಲ. ಖಂಡಿತ ಬರ್ತಾ ಇರಲಿಲ್ಲ. ನೆಹರು ಮಾತು ಬಿಡಿ, ನಾನು ಹೇಳ್ತಿರೋದು ಮನಮೋಹನ್ ಸಿಂಗ್ರು ಭಾರತದ ಪ್ರಧಾನಮಂತ್ರಿ ಆಗಿದ್ದಿದ್ರು ಕೂಡ ಭಾರತದ ಮೇಲೆ, ಯಾಕೆ ಮನಮೋಹನ್ ಸಿಂಗ್ ಹಿಂದೆ ಪ್ರಧಾನಮಂತ್ರಿ ಆಗಿದ್ರು 10 ವರ್ಷ. ಹೌದು, ಅವರು 10 ವರ್ಷ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಅಮೆರಿಕ ದೇಶದ ಅಧ್ಯಕ್ಷ ಭಾರತವನ್ನು ಎಷ್ಟು ಗೌರವದಿಂದ ಸಂಬೋಧಿಸ್ತಾ ಇದ್ರು ಗೊತ್ತಾ ನಿಮಗೆ?
ಸಂಬೋಧಿಸ್ತಿದ್ರು ಗೊತ್ತಾ? ಹೌದು, ನಿಜ. ಇವತ್ತು ಭಾರತ ಅಮೆರಿಕನ್ನರ ಮುಂದೆ ಗೌರವವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಒಳ್ಳೆ ಪೋಸ್ಟರ್ ಬಾಯ್ ತರ ಅಮೆರಿಕ ದೇಶದ ಅಧ್ಯಕ್ಷನ ಚುನಾವಣೆ ಪ್ರಚಾರ ಮಾಡಕ್ ಹೋಗ್ತಾರೆ. ಅವತ್ತು ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಭಾಷಣ ಮಾಡ್ತಾ ಇದ್ರು. ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಹೇಳ್ತಾ ಇದ್ದಾನೆ, ಬಿ ಕೇರ್ಫುಲ್, ಐ ವಿಲ್ ಪುಟ್ ಟ್ಯಾರಿಫ್ ಆನ್ ಯು ಅಂತಾನೆ. ಕಡೆ ಪಕ್ಷ ಇವ್ರೋಗಿ ಪ್ರಚಾರ ಮಾಡಿ ಅಮೆರಿಕಾದಲ್ಲಿ ಅವತ್ತು ಡೊನಾಲ್ಡ್ ಟ್ರಂಪ್ ಗೆಲ್ಲಿಲ್ಲ, ಡೊನಾಲ್ಡ್ ಟ್ರಂಪ್ ಸೋತ. ಅವನು ಸೋತ ನಂತರ, ಡೊನಾಲ್ಡ್ ಟ್ರಂಪ್ ಸೋತ ನಂತರ ಅಲ್ಲಿ ಇನ್ನೊಂದು ಸರ್ಕಾರ ಅಧಿಕಾರಕ್ಕೆ ಬಂತು, ಅಮೆರಿಕ ದೇಶ ಚುಕ್ಕಾಣಿಯನ್ನು ಹಿಡಿತು. ಅವರು 5 ವರ್ಷಗಳ ಕಾಲ ಸಂಪೂರ್ಣ ನಮ್ಮ ವಿರೋಧಿಗಳಾಗಿಯೇ ನಡ್ಕೊಂಡ್ರು. ಆ ನಂತರ ಡೊನಾಲ್ಡ್ ಟ್ರಂಪ್ ಬಂದರು. ಡೊನಾಲ್ಡ್ ಟ್ರಂಪ್ ಬಂದ ನಂತರ ಈತ ಇನ್ನೂ ಹುಚ್ಚುಚ್ಚಾಗಿ ಯಾರ ವಿರುದ್ಧ ನಾವು ಪ್ರಚಾರ ಮಾಡಿದ್ರು ಅವ್ರು ನಮ್ಮ ವಿರುದ್ಧ ತಿರುಗಿ ಬೀಳ್ಬೇಕಾಗಿತ್ತು. ಇಲ್ಲ, ಯಾರ ಪರವಾಗಿ ಮೋದಿ ಅವರು ಪ್ರಚಾರ ಮಾಡಿದ್ರು ಆತನೇ ನಮ್ಮ ಶತ್ರುವಾಗಿ ಪರಿವರ್ತನೆ ಆದ. ಆತ ಒಂದ್ಸರ್ತಿ ಹೇಳ್ತಾನೆ, ಐ ವಿಲ್ ಪುಟ್ 100% ಟ್ಯಾರಿಫ್ ಆನ್ ಯು, ಐ ವಿಲ್ ಪುಟ್ 50% ಟ್ಯಾರಿಫ್ ಆನ್ ಯು, ಐ ವಿಲ್ ಪುಟ್ 25% ಟ್ಯಾರಿಫ್ ಆನ್ ಯು, ಐ ವಿಲ್ ಥ್ರೋ ಔಟ್ ಆಲ್ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ವರ್ಕಿಂಗ್ ಇನ್ ಅಮೆರಿಕಾ ಅಂತಾನೆ. ಈ ಪ್ರಮಾಣದಲ್ಲಿ ಯಾವತ್ತು ಜಗತ್ತಿನಾದ್ಯಂತ ಭಾರತದ ಬುದ್ಧಿವಂತರಿಗೆ ತುಂಬ ಗೌರವ ಇತ್ತು. ಯಾಕೆ ಅಂತಂದ್ರೆ ನಮ್ಮ ದೇಶದ ಫಾರಿನ್ ಪಾಲಿಸಿ ಹಂಗಿತ್ತು. ಬೇರೆ ದೇಶದ ಚುನಾವಣೆಗಳಲ್ಲಿ ನಾವು ಭಾಗವಹಿಸ್ತಾ ಇರಲಿಲ್ಲ. ಅದು ಆ ದೇಶದ ಆಂತರಿಕ ವಿಚಾರ. ಆ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದನ್ನ ಅವ್ರು ಆಯ್ಕೆ ಮಾಡಬೇಕು. ನೀವಾಗಲೇ ಒಂದು ಮಾತು ಕೇಳಿದ್ರಿ, ಏನು ಖಮೇನಿ, ಅಯತುಲ್ಲಾ ಖಮೇನಿ, ಆತನ ಸಾವನ್ನ ಅಮೆರಿಕ ಮಾಡಿದೆ. ಅವರ ಸಾವನ್ನ ಮಾಡೋದ್ರ ಮೂಲಕ ಅಲ್ಲಿನ ಜನಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ. ಹೌದು, ನಾನು ಏನಕ್ಕೆ ಕೇಳಿದೆ ಅಂದ್ರೆ, ನೋಡಿ ಅಲ್ಲಿ ಸುಮಾರು ಸೆಲೆಬ್ರೇಷನ್ ಆಯ್ತು. ಆ ಮನುಷ್ಯ ಇಲ್ಲ ಅಂತ ಅಂದಾದ್ಮೇಲೆ, ಈ ವಾರಲ್ಲಿ ತೀರೋದ್ಮೇಲೆ ಸುಮಾರು ಜನ ಹೆಣ್ಮಕ್ಳು ಬುರ್ಕ ಎಲ್ಲ ತೆಗೆದ್ಬಿಟ್ಟು ತುಂಬ ಪ್ರೊಟೆಸ್ಟ್ ಮಾಡೋದು. ನಮ್ಗೆ ಇವತ್ತು ಇಂಡಿಪೆಂಡೆನ್ಸ್ ಸಿಕ್ತಂತ ಅನ್ನೋ ರೀತಿ. ನೋಡಿ, ಒಂದು ಅದು ಸತ್ಯವೂ ಆಗಿರಬಹುದು, ಅದು ನಿಜ, ಅದು ಸತ್ಯನ ಸುಳ್ಳ ನಮಗೆ ಗೊತ್ತಿಲ್ಲ. ಬಟ್ ಆ ಟೈಮ್ಗೆ ಬಂದಂತ ಕೆಲವೊಂದು ವಿಜುವಲ್ಗಳ ಮೇಲೆ ನಾನು ನಿಮ್ಗೆ ಕ್ವಶನ್ ಕೇಳ್ತಾ ಇರೋದು. ಹೌದೌದು, ಆ ವಿಜುವಲ್ಸ್ಗಳನ್ನು ನಾನು ನೋಡಿದ್ದೀನಿ. ಆದರೆ ಇವತ್ತು ನಂದೊಂದು ಹಳೇದೊಂದು ಇವರು ನಮ್ಮ ಟ್ರಂಪ್ ಅವ್ರದ್ದು ಒಂದು ಭಾಷಣ ನೋಡಿದ್ದೆ ನಾನು. ಟ್ರಂಪ್ ಮಾತಾಡ್ತಾರೆ, ಹಿಂದಿನ ಅಮೆರಿಕಾದ ಸರ್ಕಾರವನ್ನ ಟ್ರಂಪ್ ಟೀಕೆ ಮಾಡ್ತಾ ಹೇಳ್ತಾರೆ, ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡ್ತು, ವಿ ಶುಡಂಟ್ ಹ್ಯಾವ್ ಡನ್ ದಟ್ because Iraq did not have any nuclear weapons or dangerous weapons at all. When he was not a leader, when he was a businessman. ಇರಾಕ್ ಮೇಲೆ ಅಮೆರಿಕ ನಡ್ಕೊಂಡ ರೀತಿ ಬಹಳ ತಪ್ಪು ಅಂತ. ಕಡೆ ಪಕ್ಷ ಇವತ್ತು ಇರಾನ್ ಮೇಲೆ ಈ ವ್ಯಕ್ತಿ ಅದೇ ಥರ ನಡ್ಕೊಳ್ತಾ ಇದ್ದಾನೆ. ಇರಾನ್ ಮೇಲೆ ನಾನು ಹೇಳೋದು, ನಾನು ಇರಾನನ್ನ ಬಹಳ ಸ್ವಾತಂತ್ರ್ಯ ಇರುವಂಥ ದೇಶ ಅಂತ ನಾನೇ ಇರಾನ್ಗೆ ಹೋಗಿಲ್ಲ, ನಮಗೆ ಅದು ಸೆಕೆಂಡ್ರಿ. ಕರೆಕ್ಟ್. ಆದರೆ ಒಂದು ದೇಶ ಮಾತಾಡ್ತಾರ ಯಾವ ದೇಶ ಇಟ್ಕೊಂಡಂತ ನಮ್ಮ ದೇಶಕ್ಕೆ ಏನೆಲ್ಲ ಇರಾನಿಂದ ಬೆನಿಫಿಟ್ ಆಗ್ತಿತ್ತು, ಮತ್ತೆ ಅವರ ನಮ್ಮ ಸಂಬಂಧ ಹೇಗಿತ್ತು ಹಿಂದೆಯಿಂದನೂ ಹೇಗಿತ್ತು, ಅದನ್ನ ಆಧಾರವಾಗಿ ಇಟ್ಕೊಂಡು ನೀವು ಮಾತಾಡ್ತಾ ಇರೋದು. ಇರಾನ್ ನಮಗೆ ಇವಿಷ್ಟು ದಿವಸ ಫ್ಯೂಯಲ್ ಕೊಡ್ತಾ ಇತ್ತು. ಇವಾಗ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕೇನು ಅಂತಂದ್ರೆ, ಇರಾನ್ ದೇಶದ ಸರ್ಕಾರವನ್ನು ನಿರ್ಧಾರ ಮಾಡೋದಕ್ಕೆ ಅಮೆರಿಕ ಯಾರು, ಇಂಡಿಯಾ ಯಾರು? ನೋಬಡಿ. ಇರಾನ್ ನಲ್ಲಿ ಖಮೇನಿ ಇರಬೇಕಾ, ಖಮೇನಿ ಇರಬಾರ್ದಾ ಅಂತ ತೀರ್ಮಾನ ಮಾಡಬೇಕಿರೋದು ಆ ದೇಶದ ಪ್ರಜೆಗಳು, ನಿಜ ಅಲ್ವೇ? ಭಾರತ ದೇಶದಲ್ಲಿ ಮೋದಿ ಇರಬೇಕಾ, ಮೋದಿ ಇರಬಾರ್ದಾ ಅಂತ ಅಮೆರಿಕ ಅಲ್ಲ ತೀರ್ಮಾನ ಮಾಡೋದು, ಚೀನಾ ಅಲ್ಲ ತೀರ್ಮಾನ ಮಾಡೋದು, ಈ ದೇಶದ ಪ್ರಜೆಗಳು. ಹೌದು, 2 ಪಕ್ಷಗಳಿದಾವೆ. 2 ಪಕ್ಷಗಳು ಕೂಡ ತಮ್ಮ ವಿಚಾರಧಾರೆಗಳನ್ನು ಜನ ಮುಂದೆ ಇಡುತ್ತೆ. ಜನಕ್ಕೆ ಯಾರು ಬೇಕು ಅಂತಾರೋ, ಒಳ್ಳೆಯವನು ಕೆಟ್ಟವನು ಜನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ದೇಶದ ಜನರು ಸೆಲೆಕ್ಟ್ ಮಾಡ್ಕೋಬೇಕು. ಪಬ್ಲಿಕ್ ಶುಡ್ ಸೆಲೆಕ್ಟ್, ದ ಸಿಟಿಸನ್ಸ್ ಆಫ್ ದ ಕಂಟ್ರಿ ಶುಡ್ ಸೆಲೆಕ್ಟ್. ಎನಿ ಎಕ್ಸ್ಟರ್ನಲ್ ಫೋರ್ಸ್ ಕ್ಯಾನ್ ನಾಟ್ ಸೆಲೆಕ್ಟ್ ದಿಸ್. ಸೊ ಇರಾನ್ ಅಲ್ಲಿ ಯಾರೋ ಒಂದು ಸಣ್ಣ ಗುಂಪು ಸೆಲೆಬ್ರೇಷನ್ ಮಾಡ್ತಿರ್ಬಹುದು, ಅದಕ್ಕಿಂತಲೂ ದೊಡ್ಡ ಗುಂಪು ಕಣ್ಣೀರು ಸುರಿಸ್ತಾ ಇರಬಹುದು, ಪ್ರತಿಭಟನೆಗಳನ್ನು ಮಾಡ್ತಾ ಇರಬಹುದು, ದುಃಖದಲ್ಲಿ ಮುಳುಗಿರ್ಬೋದು, ಶೋಕಾಚರಣೆ ಮಾಡ್ತಿರ್ಬೋದು. ನಿಮಗೆ ಬೇಕಾಗಿರುವಂತ ಸೆಲೆಕ್ಟಿವ್ ಐಟಮ್ಸ್ ಗಳನ್ನ ನೀವು ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇರಬಹುದು. ನಾನು ಹೇಳ್ತಾ ಇರೋದು ಅಲ್ಲಿ, ನಾನು ಈಗ ಅದನ್ನೇ ಹೇಳಕ್ ಬಂದೆ. ನೋಡಿ, ಒಂದು ಕಡೆ ತುಂಬಾ ಅಳ್ತಾ ಇರೋ ಸಿಚುವೇಶನ್ ವಿಸಲ್ಸ್ಗಳು ನಾವು ನೋಡಿದೀವಿ, ಇನ್ನೊಂದು ಕಡೆ ಈ ತರ ಸಿಚುವೇಶನ್ಗಳು ನೋಡಿದೀವಿ. ಆಮೇಲೆ ಕೋಟ್ಯಾಂತರ ಜನಗಳು ಆ ಒಂದು ಇದರಲ್ಲಿ ಭಾಗಿಯಾಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ನಾನು ಇದರಲ್ಲಿ ಅಂದರೆ ಕೆಲವೊಬ್ಬರಿಗೆ ಫ್ರೀಡಮ್ ಸಿಗ್ತಾ ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಹೂ ಇಸ್ ಅಮೆರಿಕಾ ಟು ಗೆಟ್ ಫ್ರೀಡಮ್ ಫಾರ್ ದೀಸ್ ಪೀಪಲ್? Nobody. Are the Iranians, being the citizens of the country of Iran, are they not potent to get their freedom? They can. They will decide the future of their country. Exactly. They will decide the destiny of their country. Every Indian will decide the destiny of India.
ಟುಮಾರೋ ಬ್ರಿಟಿಷರು ನಮಗೆ ಮಾಡಿದ್ದು ಇದನ್ನೇ ಅಲ್ವೇ, ಭಾರತದಲ್ಲಿ ನಾವು ಏನು ಅದ್ಭುತವಾದಂಥ ಆಡಳಿತವನ್ನು ಕೊಡೋದಕ್ಕೆ, ಸುಧಾರಣೆಯನ್ನು ತರೋದಕ್ಕೆ ನಾವು ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀವಿ ಅಂತ ನೆಪ ಹೊಡ್ಕೊಂಡು ನಮ್ಮ ದೇಶ 200 ವರ್ಷ ಅವ್ರು ಆಳಿದ್ರು. ಸರಿ, ಹಾಗಾದ್ರೆ ಒಪ್ತೀರಾ ಅದನ್ನ? ಅದನ್ನ ಯಾರು ಒಪ್ಪ? ವಿ ಇಂಡಿಯನ್ಸ್ ಶುಡ್ ಫೈಟ್, ವಿ ಇಂಡಿಯನ್ಸ್ ಶುಡ್ ಡಿಸೈಡ್ ಹೂ ಶುಡ್ ರೂಲ್ ಅಸ್. ನಮ್ಮ ದೇಶನ ನಾವು ರೂಲ್ ಮಾಡಬೇಕೆ ಹೊರತು ರೂಲ್ ಮಾಡಕ್ ಬಿಡಬಾರ್ದು. ನಾವು ಬಂದ್ಬಿಟ್ಟು ನಿನ್ನ ದೇಶಕ್ಕೆ ನಾನು ಸ್ವಾತಂತ್ರ್ಯ ಕೊಡಿಸ್ತೀನಿ ಯಾರವನು? ಸೊ ಆ ದೇಶದ ಸಾರ್ವಭೌಮತ್ವಕ್ಕೆ ತಂದಿರುವ ಧಕ್ಕೆ ಇದು, ಇರಾನಿನ ಸಾರ್ವಭೌಮತ್ವಕ್ಕೆ ತಂದಿರುವ ಧಕ್ಕೆ. ಇದನ್ನ ನಾವು ಬೆಂಬಲಿಸೋದಾದ್ರೆ ನಾಳೆ ಒಂದು ದಿವಸ ಭಾರತ ದೇಶದ ಸಾರ್ವಭೌಮತ್ವಕ್ಕೂ ಧಕ್ಕೆ ತರುವಂತ ಧೈರ್ಯವನ್ನು ಅಮೆರಿಕ ಮಾಡ್ತದೆ. ಇದನ್ನು ನಾವು ಬೆಂಬಲಿಸಿದ್ರೆ ನೋಡಿ, ಪಕ್ಕದಲ್ಲೇ ಇರುವಂತ ಸ್ಪೇನ್. ಹೌದು, ಸ್ಪೇನ್ ಒಂದು ಪುಟ್ಟ ದೇಶ ಯುರೋಪ್ ಖಂಡದಲ್ಲಿ. ಸ್ಪೇನ್ ಹೇಳ್ತು, ನಾವು ಯುದ್ಧವನ್ನು ಬೆಂಬಲಿಸೋದಿಲ್ಲ, ರಕ್ತಪಾತದ ಮೇಲೆ ನಮಗೆ ನಂಬಿಕೆ ಇಲ್ಲ, ಸೊ ನಮ್ಮ ಯಾವುದೇ ಯುದ್ಧ ವಿಮಾನಗಳು ಕೂಡ ಈ ನಿಮ್ಮ ಯುದ್ಧದೊಳಗಡೆ ಭಾಗವಹಿಸೋದಿಲ್ಲ, ವಿ ವಿಲ್ ಸ್ಟ್ಯಾಂಡ್ ಸೆಪರೇಟ್. ಒಂದು ಸಣ್ಣ ದೇಶ ಸ್ಪೇನ್ಗೆ ಈ ರೀತಿ ಅಮೆರಿಕಾದ ಮುಂದೆ ನಿಂತು ಮಾತನಾಡುವ ಧೈರ್ಯ ಇದೆಯಲ್ಲ, ನಮಗ್ಯಾಕಿಲ್ಲ? ಅಂದ್ರೆ ಇಂಡಿಯಾ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಧಾನಿಗಳು ಭಯ ಪಡ್ತಾ ಇದಾರ? ವಾಟ್ ಇಸ್ ದ ರೀಸನ್? ನಿಮ್ಮ ಅನಿಸಿಕೆ ಏನದಕ್ಕೆ? ಏನಕ್ಕೆ ಈಗ ಅವ್ರು ಭಯ ಪಡ್ತಾ ಇದಾರೆ ಅಂತ ನೀವು ಹೇಳಿದ್ರೆ ಏನಕ್ಕೆ ಭಯ ಪಡ್ತಾ ಇದಾರೆ? ಅದನ್ನ ನೀವು ಈ ದೇಶದ ಮಾಧ್ಯಮಗಳು ಹೇಳಬೇಕು. ಮಾಧ್ಯಮ ಎಷ್ಟು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ? ಅದನ್ನೇ ಹೇಳ್ತಾ ಇರೋದು. ಮುಂದೊಂದು ದಿವಸ ಭಾರತದ ಇತಿಹಾಸ ಬರೆದರೆ ಈ ದೇಶದ ಆರ್ಥಿಕ ಅವನತಿ, ಇವತ್ತು ಮನಮೋಹನ್ ಸಿಂಗ್ ಈ ದೇಶದ ಚುಕ್ಕಾಣಿಯನ್ನು ಬಿಟ್ಟು ಕೆಳಗಡೆ ಇಳಿಬೇಕಾದ್ರೆ, ಅಂದ್ರೆ ಕಳೆದ 50 ವರ್ಷದಲ್ಲಿ ಇವತ್ತು ನೀವು 55 ಲಕ್ಷ ಚಿಲ್ಲರೆ ಕೋಟಿ ಸಾಲ ಮಾಡಿದ್ರು. 55 ಲಕ್ಷ ಚಿಲ್ಲರೆ ಕೋಟಿ ಸಾಲದಲ್ಲಿ ಏನ್ ಮಾಡಿದಿರಿ ಅಂದ್ರೆ, ಬ್ರಿಟಿಷರು ಲೂಟಿ ಹೊಡೆದು ಖಾಲಿಯಾಗಿದ್ದಂಥ ದೇಶವನ್ನು ನಮ್ಮ ಕೈ ಕೊಟ್ಟು ಹೋಗಿದ್ರು. ಡ್ಯಾಮ್ಗಳನ್ನು ಕಟ್ಟಿದ್ದೀವಿ, ಏಮ್ಸ್ಗಳನ್ನು ಕಟ್ಟಿದ್ದೀವಿ, ಇಸ್ರೋದಂಥ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, IIM ಕಟ್ಟಿದ್ದೀವಿ, IIT ಕಟ್ಟಿದ್ದೀವಿ, ಸರ್ಕಾರಿ ಶಾಲೆಗಳನ್ನು ಕಟ್ಟಿದ್ದೀವಿ, 400ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಕಟ್ಟಿದ್ದೀವಿ, ರಸ್ತೆ ಕಟ್ಟಿದ್ದೀವಿ, ರೈಲ್ ಕಟ್ಟಿದ್ದೀವಿ, ಪೋರ್ಟ್ಗಳನ್ನು ಕಟ್ಟಿದ್ದೀವಿ, ಬ್ರಿಡ್ಜ್ಗಳನ್ನು ಕಟ್ಟಿದ್ದೀವಿ, ಡ್ಯಾಮ್, ಇಷ್ಟೆಲ್ಲ ನೀರಾವರಿ ಯೋಜನೆಗಳನ್ನು ಮಾಡಿದ್ದೀವಿ. ಏನು ಮಾಡಿಲ್ಲ. ಆದರೆ ಕೇವಲ ಮೋದಿಯವರು ಬಂದು ಒಂದೇ ವರ್ಷದಲ್ಲಿ, ಅದರ ಒಂದೇ ಟರ್ಮಿನೊಳಗಡೆ, ಅಂದರೆ ಈ 2 ಅವಧಿಯೊಳಗಡೆ ಅವರು 200 ಲಕ್ಷ ಕೋಟಿ ಭಾರತ ದೇಶದ ಸಾಲ ಮಾಡಿದ್ದಾರೆ. 200 ಲಕ್ಷ ಕೋಟಿ. ಅವಾಗ ಎಷ್ಟು ಕೋಟಿ ಜನ ಇದ್ರು, ಇವಾಗ ಎಷ್ಟು ಕೋಟಿ ಜನ ಇದ್ದಾರೆ? ಆಯ್ತು, ಬೇಡವೇ? ಅಲ್ಲಲ್ಲ, ನೀವು ಎಷ್ಟು ಜನ ಕೋಟಿ ಜನ ಇದ್ದಾರೆ, ಇಷ್ಟು ಜನ ಕೋಟಿ ಜನಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಬೇಕಲ್ಲ. 200 ಲಕ್ಷ ಕೋಟಿ ಸಾಲ ಮಾಡಿ ನಾನು ಈಸ್ಟ್ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದೆ. 200 ಲಕ್ಷ ಕೋಟಿ ಸಾಲ ಮಾಡಿ ನಾನು ಇಸ್ರೋ ಅಂತಹ ಇನ್ನೊಂದು ಪ್ಯಾರಲಲ್ ಸಂಸ್ಥೆ ಕಟ್ಟಿಬಿಟ್ಟೆ. 200 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ನೋಡಿ, ನ್ಯೂಕ್ಲಿಯರ್ ಪವರ್ ಮಾಡಿದ್ರು ಆ ಕಾಲದಲ್ಲಿ ಇಂದಿರಾ ಗಾಂಧಿ ಭಾರತವನ್ನ. ಸೂಪರ್ ಕಂಪ್ಯೂಟರ್ ತಂದ್ರು ರಾಜೀವ್ ಗಾಂಧಿ ಆ ಕಾಲದಲ್ಲೇ ಭಾರತಕ್ಕೆ. ನಾನು 200 ಕೋಟಿ ತಂದು ಜಗತ್ತಿನಲ್ಲಿ ನಾನು ನಂಬರ್ 1 ಸ್ಥಾನದಲ್ಲಿ ಇಂತಿಂತ ತಂದೆ ಅಂತ ಹೇಳ್ಬೇಕಲ್ಲ, ನಾವು ಹೇಳ್ಬೇಕಲ್ಲ. 200 ಕೋಟಿ ತಂದಿದ್ದಕ್ಕೆ ಇವತ್ತು ಈ ದೇಶದ ಕಟ್ಟ ಕಡೆಯ ಹಳ್ಳಿಯಲ್ಲೂ ಕೂಡ ಬರಡು ಭೂಮಿ ಇಲ್ಲದೆ ಇರೋ ಥರ ಗಂಗಾ ಕಾವೇರಿ ಜೋಡಣೆ ಮಾಡಿಬಿಟ್ಟೆ ಅಂತ ಹೇಳ್ಬೇಕಲ್ಲ. ಆದರೆ ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವ್ರು ನಡ್ಕೊಳ್ತಿರುವಂಥ ರೀತಿ ಏನಿದೆ, ಅದರ ಬಗ್ಗೆ ಭಾರತದ ಇತಿಹಾಸ ಮುಂದೊಂದು ದಿವಸ ಅವರನ್ನು ಶಪಿಸುತ್ತೆ. ದ ಹಿಸ್ಟರಿ, ಬಹುಶಃ ನಿಮ್ಗೆ ನೆನಪಿರ್ಬೋದು, ಮನಮೋಹನ್ ಸಿಂಗ್ ಭಾರತದ ಚುಕ್ಕಾಣಿಯಿಂದ ಕೆಳಗಡೆ ಇಳಿಬೇಕಾದ್ರೆ ಅವರೊಂದು ಮಾತು ಹೇಳಿದ್ರೆ ಏನು ಅಂತಂದ್ರೆ, ಹಿಸ್ಟರಿ ವಿಲ್ ಬಿ ಮೋರ್ ಕೈಂಡರ್ ಟು ಮೀ ದೆನ್ ಆಲ್ ಪ್ರೆಸೆಂಟ್ ಡೇ ಮೀಡಿಯಾಸ್. ಯು ಸಿ, ಯು ಸ್ಟೇಟ್ ಮೈ, ಯು ಮಾರ್ಕ್ ಮೈ ವರ್ಡ್ಸ್. ಮನಮೋಹನ್ ಸಿಂಗ್ ಕೆಳಗಿಳಿಯೋ ದಿವಸ ಅವ್ರ ಬಗ್ಗೆ ಎಷ್ಟು ಆರೋಪಗಳನ್ನು ಮಾಡಿದಿರಿ, ಆ ಎಲ್ಲ ಆರೋಪಗಳು ಇವತ್ತು ಕೋರ್ಟಲ್ಲಿ ಬಿದ್ದೋಯ್ತು, ಅವೆಲ್ಲ ಸುಳ್ಳು ಅಂತ ಸಾಬೀತಾಗೋಯ್ತು. ಈ ದೇಶಕ್ಕೋಸ್ಕರ ಬದುಕಿದಂತ, ಒಂದೇ ₹1 ಕರಪ್ಷನ್ ಮಾಡದೇ ಇದ್ದಂತ ಮನಮೋಹನ್ ಸಿಂಗ್ ವಿರುದ್ಧ ಅಷ್ಟೆಲ್ಲ ಆರೋಪ ಮಾಡಿದ್ರಿ. ಮನಮೋಹನ್ ಸಿಂಗ್ ಕೆಳಗಡೆ ಇಳಿಬೇಕಾದ್ರೆ ಹೇಳಿದ್ರು, ಹಿಸ್ಟರಿ ವಿಲ್ ಬಿ ಮೋರ್ ಕೈಂಡರ್ ಟು ಮೀ ದೆನ್ ಆಲ್ ದ ಪ್ರೆಸೆಂಟ್ ಡೇ ಮೀಡಿಯಾಸ್ ಅಂತ. ಆದರೆ ಐ ಟೆಲ್ ಯು, ಮುಂದೊಂದು ದಿವಸ ಭಾರತದ ಇತಿಹಾಸ, ಭಾರತ ಇಷ್ಟು ದೊಡ್ಡ ಸಾಲಗಾರ ರಾಷ್ಟ್ರ ಆಯಿತು, ನಿಮ್ಮ ತಲೆ ಮೇಲೆ 4.5 ಲಕ್ಷ ಸಾಲ ಇದೆ. ಈ ದೇಶದ ಕಟ್ಟ ಕಡೆಯ ಹಳ್ಳಿಗನೊಬ್ಬನ ಮೇಲೆ 4.5 ಲಕ್ಷ ಸಾಲ ಇದೆ. ಭಾರತ ಸರ್ಕಾರ ನಿಮ್ಮ ಮೇಲೆ ಹೊರಿಸಿರುವಂಥ ಸಾಲ. ಇಡೀ ಭಾರತ ಸಾಲದಲ್ಲಿ ಮುಳುಗೋದಕ್ಕೆ ಕಾರಣ ಯಾರು? ಇಡೀ ಭಾರತದಲ್ಲಿ ಇಷ್ಟೆಲ್ಲ ಇದೇನು ಇಂಟರ್ನ್ಯಾಷನಲ್ ಅಫೇರ್ಸ್ ವಿಚಾರದಲ್ಲಿ ಭಾರತ ಇಷ್ಟು ಸೋಲು ಅನುಭವಿಸೋದಕ್ಕೆ ಕಾರಣ ಯಾರು? ಭಾರತದ ಸ್ನೇಹಿತರಾಗಿದ್ದಂಥ ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದಾವಲ್ಲ, ಇದಕ್ಕೆ ಕಾರಣ ಯಾರು? ಇದೆಲ್ಲದರ ಬಗ್ಗೆ ಚರ್ಚೆ ಆದಂಥ ದಿವಸ ಮೋದಿ ಮೇಲೆ ಏನು ಟೀಕೆ ಆಗುತ್ತೋ, BJP ಮೇಲೆ ಏನು ಟೀಕೆ ಆಗುತ್ತೋ, ಅಥವಾ ಬೇರೆ ಇತರೆ ರಾಜಕೀಯ ಪಕ್ಷಗಳ ಮೇಲೆ ಏನು ಟೀಕೆ ಆಗುತ್ತೋ, ನೆನ್ಪಿಟ್ಕೊಳ್ಳಿ, ಇತಿಹಾಸ ಅತ್ಯಂತ ಕ್ರೂರವಾಗಿ ಭಾರತ ದೇಶದ ಮೀಡಿಯಾಗಳ ಬಗ್ಗೆ ಕೂಡ ಬರೆಯುತ್ತೆ.
ಈ ದೇಶದ ಮೀಡಿಯಾಗಳು ಗೋಧಿ ಮೀಡಿಯಾ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಏನು ಮಾಡಿದ್ರು ಕೂಡ ಅದನ್ನು ಸಮರ್ಥಿಸ್ಕೊಂಡು ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ವು, ನಿಧಾನವಾಗಿ ಮಾಡಬೇಕಾದಂಥ ಚರ್ಚೆಯನ್ನು ಬಿಟ್ಟು ಚರ್ಚೆಯ ದಿಕ್ಕು ತಪ್ಪಿಸ್ತಾ ಇದ್ವು ಅಂತೇಳಿ ಜಗತ್ತು, ಇಡೀ ಈ ಭಾರತ ದೇಶ ಮುಂದೊಂದು ದಿವಸ ತನ್ನ ಇತಿಹಾಸವನ್ನು ನೋಡಿ ಶೋಕ ವ್ಯಕ್ತಪಡಿಸ್ತದೆ. ಇವತ್ತು ಈ ದೇಶದಲ್ಲಿ ನಿಜವಾಗ್ಲೂ ಚರ್ಚೆ ಆಗಬೇಕಿದ್ದದ್ದು ಏನು? ಇವತ್ತು ನೀವು ಯೂನಿವರ್ಸಿಟಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಐ ಅಗ್ರಿ ವಿತ್ ಯು. ಫಾರಿನ್ ಪಾಲಿಸಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಉದ್ಯೋಗದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ನಿಜ. ಮೋದಿಜಿ ಪ್ರಾಮಿಸ್ ಮಾಡಿದ್ರು, ಜಗತ್ತಿನ ಮೋಸ್ಟ್ ಯಂಗೆಸ್ಟ್ ಕಂಟ್ರಿ ಆಗಿದೆ ಇವತ್ತು ಭಾರತ. ವರ್ಲ್ಡ್ಸ್ ಯಂಗೆಸ್ಟ್ ಕಂಟ್ರಿ ಇಸ್ ಇಂಡಿಯಾ. ಚೈನಾ ದೇಶದಲ್ಲಿ ಇವತ್ತು ಇರುವಂಥ ಯುವಕರಿಗೆ ಕೈ ತುಂಬ ಕೆಲಸ ಇದೆ. ಅವರ GDP ಗ್ರೋತ್ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ, ಭಾರತದ GDP ಗ್ರೋತ್ ಯಾವ ಪ್ರಮಾಣದಲ್ಲಿದೆ. ಇಲ್ಲಿ ದುಡಿಯುವಂಥ ಯುವಕರಿಗೆ ನಾವು ಉದ್ಯೋಗವನ್ನು ಕೊಡೋದಕ್ಕೆ ಫೈಲ್ ಆಗಿದ್ದೀವಿ, ಅವ್ರ ಕೈಲಿ ದುಡಿಸ್ಕೊಳ್ಳೋದಕ್ಕೆ ನಾವು ಫೈಲ್ ಆಗಿದ್ದೀವಿ. ಯಾವುದೇ ಒಂದು ದೇಶ ಬೆಳಿಬೇಕಾದ್ರೆ ಆ ದೇಶದ ಯುವಕರ ಕೈಲಿ ದುಡಿಸ್ಕೋಬೇಕು. ಜಗತ್ತಿನ ಅನೇಕ ರಾಷ್ಟ್ರಗಳು ಆ ದೇಶದ ಯುವಕರ ಕೈಲಿ ದುಡಿಸ್ಕೊಳ್ತಾ ಇದ್ದಾವೆ. ನಾವು ನಮ್ಮ ದೇಶದ ಯುವಕರ ಕೈಲಿ ದುಡಿಸ್ಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದಿದ್ದೀವಿ. ನಮ್ಮ ದೇಶದ ಯುವಕರ ಕೈಲಿ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೀವಿ, ನಮ್ಮ ದೇಶದ ಯುವಕರ ಕೈಲಿ ಫ್ರೀ ಇಂಟರ್ನೆಟ್ ಕೊಟ್ಟಿದ್ದೀವಿ, ಸೋಷಿಯಲ್ ಮೀಡಿಯಾ ಕೊಟ್ಟಿದ್ದೀವಿ. ನೋಡ್ಕೊಂಡು ಕಾಲ ಕಳಿ. ಯಾವುದೇ ಕಾರಣಕ್ಕೂ ದೇಶದ ಆಗುಹೋಗುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅವನು ಚರ್ಚೆ ನಡೀತಾನೆ ಇಲ್ಲ. ಏನಾಗ್ತಾ ಇದೆ ಇದರಿಂದ? ಡಿಗ್ರಿ ಮಾಡ್ಕೊಂಬರ್ತೀರಿ, ನಿಮಗೆ ಕೆಲಸ ಇಲ್ಲ. BBM ಮಾಡಿದವನಿಗೆ ಕೆಲಸ ಇಲ್ಲ. ಕರ್ನಾಟಕದಲ್ಲಿ ಮೊನ್ನೆ ಯುವಕರು ದಂಗೆ ಇದ್ರು, ಪ್ರತಿಭಟನೆ ಮಾಡಿದ್ರು. ಆದರೆ ಆ ಪ್ರತಿಭಟನೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರು ಬರೀ ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಲ್ಲ. ಅಶೋಕ್ ಹೋದ್ರು, ವಿಜಯೇಂದ್ರ ಹೋದ್ರು, ಹೋದ್ರೆ ಇಳೆ ಕೆಳಗೆ ನೀವೇನ್ರಿ ನಮ್ಮ ಹತ್ರ ಪ್ರತಿಭಟನೆಯಲ್ಲಿ ನೀವು ಇಲ್ಲಿ ಮೈಲೇಜ್ ತಗೊಳಕ್ ಬಂದಿದ್ದೀರಾ? 2 ಕೋಟಿ ಉದ್ಯೋಗ ಎಲ್ರಿ ಕೊಟ್ರಿ ನೀವು ಅಂತ ವಾಪಸ್ ಪ್ರಶ್ನೆ ಕೇಳಿದ್ರು. 3 ಟರ್ಮು 2 ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಅಂತಂದ್ರೆ ಇದು 30 ಕೋಟಿ ಉದ್ಯೋಗ ಇಷ್ಟೊತ್ತಿಗೆ ಭಾರತೀಯರಿಗೆ ಯುವಕರಿಗೆ ಕೊಡಬೇಕಾಗಿತ್ತು. ಪಕೋಡ ಮಾರಿ ಅಂದ್ರಿ, ಅದು ಒಂದು ಕೆಲಸ ಅಲ್ವಾ ಅಂದ್ರಿ. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು BBM ಓದೋನ್ಗೆ ಉದ್ಯೋಗ ಸಿಗ್ತಾ ಇಲ್ಲ, BA ಓದೋನ್ಗೆ ಉದ್ಯೋಗ ಸಿಗ್ತಾ ಇಲ್ಲ, BSc ಓದೋನ್ಗೆ ಉದ್ಯೋಗ ಸಿಗಲ್ಲ, MBA ಮಾಡೋದೊಂದು ಉದ್ಯೋಗ ಸಿಗ್ತಾ ಇಲ್ಲ. ಪಾಪ AI ಹೊಡೆತಕ್ಕೆ ಇವತ್ತು ಲಾಯರ್ಗಳು ಮಾಡೋ ಅನೇಕ ಕೆಲಸವನ್ನು ಒಂದು ChatGPT ಮಾಡಿ ಮುಗಿಸ್ತಾ ಇದೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡ್ತಿದ್ದಂಥ ಉದ್ಯೋಗಗಳನ್ನು AI ಕಿತ್ಕೊಳ್ಳೋದಕ್ಕೆ ಹೊರಟಿದೆ. ಇಂಜಿನಿಯರ್ಸ್ಗಳು ಉದ್ಯೋಗ ಇಲ್ದಂಗೆ ಆಗ್ತಾ ಇದ್ದಾರೆ. ಸೊ ಇಂಥ ಒಂದು ದಾರುಣ ಸ್ಥಿತಿಯಲ್ಲಿ ಭಾರತ ಬಂದು ನಿಲ್ತಾ ಇದೆ. ಈ ಯುವಕರಿಗೆ ಉದ್ಯೋಗ ಕೊಡೋದ್ರಲ್ಲಿ ಈ ಸರ್ಕಾರ ಏನು ಕ್ರಮ ವಹಿಸ್ತಾ ಇದೆ? ಮಾಧ್ಯಮಗಳು ಚರ್ಚೆ ಮಾಡಬೇಕಲ್ಲ. ಕೆಲವೊಂದು ಮಾಧ್ಯಮಗಳು ಚರ್ಚೆ ಮಾಡುತ್ತೆ. ಆ ಚರ್ಚೆ ಮಾಡಿದ್ರೆ ಆ ಮಾಧ್ಯಮಗಳ ಮೇಲೆ ಇಲ್ದೇ ಇರೋ ಸಲ್ದರ ಏನಾದರೂ ಒಂದು ಕಿತಾಪತಿ ಮಾಡ್ತಾರೆ. ಅಂದ್ರೆ ಅವಾಗ ಏನು ಮಾಡಬೇಕು? ನಮ್ಮಂಥವ್ರು ಸೈಲೆಂಟ್ ಆಗಿ ಇರಬೇಕು. ಆದರೆ ಒಂದೇನು ಗೊತ್ತಾ, ಇತಿಹಾಸ ನಿಮ್ಮನ್ನು ಸ್ಮರಿಸ್ಕೊಳ್ಳುತ್ತೆ. ಭಗತ್ ಸಿಂಗ್ ಅಂತ ಒಬ್ಬ ಕ್ರಾಂತಿಕಾರಿ ಇದ್ದ, ಅವನನ್ನು ಗಲ್ಲಿಗೆ ಹಾಕ್ಸಿದ್ರು. ಭಗತ್ ಸಿಂಗ್ ಅನ್ನೋ ಕ್ರಾಂತಿಯನ್ನು ಗಲ್ಲಿಗೆ ಹಾಕ್ಸಿದ್ರು. ಚಂದ್ರಶೇಖರ್ ಆಜಾದ್ ಅನ್ನೋ ಒಬ್ಬ ಕ್ರಾಂತಿಕಾರಿ ಇದ್ದ, ಅವನನ್ನ ಗುಂಡು ಹೊಡೆದು ಕೊಂದ್ರು. ಆದರೆ ನೆನ್ಪಿಟ್ಕೊಳ್ಳಿ, ಇತಿಹಾಸ ಭಗತ್ ಸಿಂಗ್ನನ್ನ ಆರಾಧಿಸುತ್ತೆ, ಚಂದ್ರಶೇಖರ್ ಆಜಾದ್ನನ್ನ ಆರಾಧಿಸುತ್ತೆ. ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಿರೋ ಸಂಗತಿ ಏನು ಅಂದರೆ, ಭಾರತದ ಪರವಾಗಿ, ಭಾರತ ಅಂತಂದರೆ ಅಂಬಾನಿ ಅದಾನಿಗಳಲ್ಲ, ಭಾರತ ಅಂದರೆ ಈ ದೇಶದ ಕಟ್ಟಕಡೆಯ ಹಳ್ಳಿಗ. ಅವನನ್ನು ಕಾಪಾಡೋದಕ್ಕೋಸ್ಕರ, ಅವನ ಪರ ನಿಲ್ಲೋದಕ್ಕೋಸ್ಕರ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಅವ್ರ ಧ್ವನಿಯನ್ನು ಗಟ್ಟಿ ಮಾಡಿ ಇವತ್ತು ಬೀದಿಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರು? ಹೋಟೆಲ್ ಉದ್ಯಮಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಲವು ಹಿಂದೂ ಸಂಘಟನೆಗಳು ಇಸ್ರೇಲ್ನ ಪ್ರಧಾನಮಂತ್ರಿನ ಫೋಟೋ ಇಟ್ಕೊಂಡು ಹೋಮವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ ಇರ್ಬೋದು? ಬಹುಶಃ ಅದವ್ರ ಅಜ್ಞಾನ ಅಂತ ನಾನು ಭಾವಿಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ಸಂಭ್ರಮ ಏನಕ್ಕೆ ಅಂತಂದರೆ, ಇರಾನ್ ಒಂದು ಮುಸ್ಲಿಂ ದೇಶ, ಅದಕ್ಕೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಂಭ್ರಮ ಪಡ್ತಾ ಇದ್ದೀವಿ, ನೇತನ್ಯಾಹುಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ. ಆದರೆ ವಾಸ್ತವ ಸತ್ಯ ಅರ್ಥ ಮಾಡ್ಕೋಬೇಕು. ಮುಸ್ಲಿಮರಾಗಲಿ, ಕ್ರೈಸ್ತರಾಗಲಿ ಮತ್ತು ಇರಾನ್ ಫಾಲೋ ಮಾಡ್ತಾ ಇರುವಂತಹ ಧರ್ಮ ಆಗಲಿ, ಅವರೆಲ್ಲರೂ ಕೂಡ ಅಬ್ರಹಾಮಿಕ್ ರಿಲಿಜಿಯನ್ಸೇ. ಅವರೆಲ್ಲರೂ ಕೂಡ ಒಬ್ಬ ತಾಯಿಯ 3 ಮಕ್ಕಳು. ಅವರು 3 ಜನ ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ. ಹೀಗಾಗಿಯೇ ನಿಮಗೆ ಇರಾನ್ನಲ್ಲಿ ಆದರೂ ಪುರಾತನವಾಗಿ ಹಿಂದೂ ದೇವಾಲಯಗಳಿದ್ದಾವೆ, ಆದರೆ ಇಸ್ರೇಲ್ನಲ್ಲಿ ಹಿಂದೂ ದೇವಾಲಯವೇ ಇಲ್ಲ. ಇಸ್ರೇಲ್ನಲ್ಲಿ ಹಿಂದೂ ದೇವಾಲಯ ಯಾಕಿಲ್ಲ ಅಂತಂದರೆ, ಇಸ್ರೇಲ್ ಘೋಷಿಸ್ಕೊಳ್ಳುತ್ತೆ ಈ ದೇವಾಲಯವನ್ನು ನೋಡಿ ಕಟ್ಟೋದಕ್ಕೆ ನಮ್ಮ ದೇಶದಲ್ಲಿ ವಿರೋಧ ಇದೆ, ಯಾಕೆಂದರೆ ನಾವು ಮೂರ್ತಿ ಪೂಜೆಗೆ ಅವಕಾಶ ಕೊಡೋದಿಲ್ಲ ನಮ್ಮ ದೇಶದಲ್ಲಿ ಅಂತ ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದೇ ಆರ್ ವೆರಿ ಕ್ಲಿಯರ್ ಇನ್ ವಾಟ್ ವೇ ದೇ ಆರ್ ವೆರಿ ನಿಯರ್ ಟು ಹಿಂದೂಸ್ ಅಂತ ಹೇಳಿ ಹಿಂದೂಗಳು ಸಂಭ್ರಮ ಪಡಬೇಕು ಅವರನ್ನ. ಆದರೆ ಕಡೆ ಪಕ್ಷ ಇರಾನ್ನಲ್ಲಿ ನೀವು 890 ಆಸ್ಪಾಸಲ್ಲೇ ನಿಮಗೆ ಅಲ್ಲಿ ಮಂದಿರ ಕಟ್ಟೋದಕ್ಕೆ ಅವಕಾಶ ಸಿಕ್ಕಿತ್ತು, ಕಟ್ಟಿದ್ರು. ಇವತ್ತಿಗೂ ನಿಮಗೆ ಆ ಮಾನ್ಯುಮೆಂಟ್ಸ್ಗಳೆಲ್ಲವನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಆದರೆ ನಿಮಗೆ ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಏನು ಅಂತಂದರೆ,
ನಾವು ನಮ್ಮ ಧರ್ಮದಲ್ಲಿ ಅಂದರೆ ಅವ್ರು ಫಾಲೋ ಮಾಡ್ತಿರುವಂಥ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ. ಆದರೆ ನಿಮಗೆ ಇರಾನ್ನಲ್ಲಿ ಅಥವಾ ಇಸ್ರೇಲ್ನಲ್ಲಿ ಮಸೀದಿಗೆ ಪರ್ಮಿಷನ್ ಇದೆ. ಇಸ್ರೇಲ್ನಲ್ಲಿ 400ಕ್ಕೂ ಹೆಚ್ಚು ಮಸೀದಿಗಳಿದ್ದಾವೆ. ಇಸ್ರೇಲಲ್ಲಿ 100 ಚರ್ಚ್ಗಳಿದ್ದಾವೆ. ಬಟ್ ಯಾವುದೇ ಥರ ಹಿಂದೂ ದೇವಸ್ಥಾನಗಳು, ಹಿಂದೂ ದೇವಾಲಯಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಮತ್ತೆ ಇವರೆಲ್ಲ ಹುಚ್ಚರಾಗಿದ್ರೆ ಅಜ್ಞಾನ. ಆದರೆ ನಾವು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕೇನು ಅಂತಂದರೆ, ನಾವು ಔಟ್ ಆಫ್ ಇಗ್ನರೆನ್ಸ್ ನಾವು ಇದನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಭಾರತದ ಸ್ನೇಹಿತನಾಗಿದ್ದಂಥ ಇರಾನನ್ನು ನಾವು ಈ ಕಾರಣಕ್ಕೋಸ್ಕರ ಇವತ್ತು ಕಳ್ಕೊಂಡಿದ್ದೀವಿ. ಬಹುಶಃ ನಮಗೋಸ್ಕರ ಒಂದು ಹಾರ್ಬರ್ನ, ಒಂದು ಪೋರ್ಟನ್ನೇ ಅವ್ರು ಬಿಟ್ಟುಕೊಟ್ರು. ಆ ಕಾಲದಲ್ಲಿ ನಮಗೋಸ್ಕರ ಒಂದು ಪೋರ್ಟನ್ನೇ ಅವ್ರು ಕೊಟ್ಟಿದ್ದರು. ಸೊ ಆ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಅವರು ಸ್ನೇಹಿತರಾಗಿದ್ದರು. ಆದರೆ ನಮಗೆ ಇಸ್ರೇಲ್ ಯಾವತ್ತು ಕೊಟ್ಟಿದೆ? ನಾವಿವತ್ತು ಇಸ್ರೇಲಿ ಟೆಕ್ನಾಲಜಿ ಆಫ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ. ಭಾರತಕ್ಕೆ ಸೂಟ್ ಆಗಲ್ಲ ಸರ್ ಇಸ್ರೇಲಿ ಟೆಕ್ನಾಲಜಿ ಆಫ್ ಫಾರ್ಮಿಂಗು. ಸಕ್ಸಸ್ಫುಲ್ ಆಗಲಿಲ್ಲ. ಯಾಕೆ ಸಕ್ಸಸ್ಫುಲ್ ಆಗಲ್ಲ ಅಂದರೆ, ಅವನು ಇರಾನ್ನಲ್ಲಿ ನೆಲ ಇಲ್ಲ, ಮಣ್ಣಿಲ್ಲ, ಅದಕ್ಕೆ ಸಮುದ್ರದ ಮೇಲೆ ಏನೋ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಅದ್ರ ಮೇಲೆ ಏನೋ ಕಾಕ್ಪಿಟ್ ಹಾಕಿ ಅದ್ರ ಮೇಲೆ ಬೆಳೆ ತೆಗಿತಾನೆ. ನೀವು ಅದನ್ನು ತಗೊಂಡು ಭಾರತಕ್ಕೆ ಯಾಕೆ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತೀರಾ? ಭಾರತ ದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿ ಇದೆ. ಆ ಮಾಡೆಲ್ಲು ಭಾರತಕ್ಕೆ ಸಕ್ಸಸ್ ಆಗೋದೇ ಇಲ್ಲ. ಮತ್ತು ಅವ್ರು ನಮಗೆ ಯಾವುದನ್ನು ಕೂಡ ಸ್ಟ್ರಾಟಜಿಕಲಿ ಕೊಡಲಿಲ್ಲ. ಏನಾದರೂ ಇರಾನ್ ಭಾರತಕ್ಕೆ ಕೊಡೋದಿದ್ರೆ, ಇಸ್ರೇಲ್ ಭಾರತಕ್ಕೆ ಕೊಡೋದಿದ್ರೆ ಏನು ಕೊಡ್ಬೋದು ಅಂತಂದರೆ, ಹೊಡೆದಾಡ್ ಸಾಯಿರಿ ನೀವು ಒಂದು ಸ್ವಲ್ಪ ಅಂತೇಳಿ ಒಂದಷ್ಟು ವೆಪನ್ಸ್ ಕೊಡ್ಬೋದು ಅಷ್ಟೇ. ಆದರೆ ನೆನ್ಪಿಟ್ಕೊಳ್ಳಿ, ಭಾರತಕ್ಕೆ ಬದುಕೋಕೆ ಬೇಕಿರೋ ವೆಪನ್ ಅಲ್ಲ. ಪ್ರತಿ ದಿವಸ ನಮ್ಮ ಗಾಡಿಗಳು ಓಡಾಡಬೇಕು, ಪೆಟ್ರೋಲ್ ಬೇಕು. ಪ್ರತಿ ದಿವಸ ಕೋಟ್ಯಾಂತರ ಜನ ಇಡೀ ದೇಶದ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಹೋಗಬೇಕು, ಡೀಸೆಲ್ ಬೇಕು. ಪ್ರತಿ ದಿವಸ ನಮ್ಮ ಮನೇಲಿ ಬಳಸುವಂಥ ಹಣ್ಣು ತರಕಾರಿಗಳೆಲ್ಲ ಯಾವುದೋ ರೈತ ಬೆಳೆದಿರೋ ಮೂಲೆಯಿಂದ ಇನ್ಯಾವುದೋ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ತಲುಪ್ತಾ ಇದೆ, ನಮ್ಮ ಊರಿಗೆ ಬಂದು ತಲುಪ್ತಾ ಇದೆ. ಡೀಸೆಲ್ ಬೇಕು, ಲಾರಿಗಳು ಓಡಾಡಬೇಕು, ನಮ್ಮ ರೈಲುಗಳು ಓಡಾಡಬೇಕು, ವಿಮಾನಗಳು ಹಾರಾಡಬೇಕು. ಇದೆಲ್ಲದಕ್ಕೂ ಕೂಡ ನಮಗೆ ಇರಾನ್ನ ಸಹಾಯ ಬೇಕಾಗಿತ್ತು. ಇವತ್ತು ನಮ್ಮ ಮನೇಲಿ ಗ್ಯಾಸ್ ಹುರಿತಾ ಇದೆ, ಇರಾನ್ ಸಹಾಯ ಬೇಕಾಗಿತ್ತು. ನೋಡಿ, ಇವತ್ತು ಇರಾನ್ ಯುದ್ಧ ಘೋಷಿಸಿತು. ಇರಾನ್ ನಮಗೆ ಗ್ಯಾಸನ್ನು ನಿಲ್ಲಿಸಿದೆ. ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯತೆ ಯಾವ ಪ್ರಮಾಣದಲ್ಲಿದೆ ಅಂತಂದರೆ, ಇವತ್ತು ಬೆಂಗಳೂರಿನ ಹೋಟೆಲ್ ಮಾಲೀಕರೆಲ್ಲ ಬೀದಿಗಿಳಿದಿದ್ದಾರೆ. ಯಾತಕ್ಕೆ ಹೋಟೆಲ್ ಮಾಲೀಕರು ಬೀದಿಗಿಳಿದಿದ್ದಾರೆ? ಇಸ್ರೇಲ್ ವಾರ ಆಗಿದ್ದಕ್ಕೆ ಗ್ಯಾಸ್ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಹೌದು, ದೇಶದಲ್ಲಿ ಹೌದು. ಮತ್ತು ನಮ್ಮ ದೇಶದ ವಿದೇಶಾಂಗ ನೀತಿ ಎಷ್ಟು ಪೂರ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯುದ್ಧ ಆಗ್ತಾ ಇದೆ. ನಾಳೆ ದಿವಸ ಗ್ಯಾಸ್ಗೆ ಮತ್ತು ಫ್ಯೂಯಲ್ಗೆ ನಮಗೆ ಅಭಾವ ಉಂಟಾಗುತ್ತೆ ಅನ್ನುವ ಒಂದು ಮುನ್ನೆಚ್ಚರಿಕೆಯ ತಯಾರಿಯನ್ನು ನಾವು ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿದ್ರೆ ಇವರು ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಮುನ್ನೆಚ್ಚರಿಕೆ ತಯಾರಿನೂ ಮಾಡ್ಕೊಂಡಿಲ್ಲ. ನಾನು ಒಂದು ಹೋಟೆಲ್ಗೆ ಹೋಗಿದ್ದೆ ಸರ್. ಹೋಟೆಲ್ಗೆ ಹೋದಾಗ ಹೋಟೆಲ್ನ ಮಾಲೀಕ ಟಿವಿಲಿ ನ್ಯೂಸ್ ನೋಡ್ತಾ ಕೂತಿದ್ದ. ಏನು, ಇಸ್ರೇಲು ಇರಾನ್ ಮೇಲೆ ಬಾಂಬ್ ಹಾಕ್ತಿರೋದು. ಅವನು ನೋಡಿ, ಹಾಕಿ ಬಾಂಬ್ ಹಾಕಬೇಕು ಅಂತ ಮಾತಾಡ್ತಾ ಇದ್ದ ಅವನು. ಆದ್ರೆ ನೋಡಿ, ಇವತ್ತು ಬೀದಿಲಿ ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ, ದಯವಿಟ್ಟು ಸಿಲಿಂಡರ್ ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಆತ ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಸ್ಟ್ರೈಕ್ ಮಾಡ್ತಾ ಇದ್ದಾನೆ ನಮ್ಮ ಸರ್ಕಾರದ ವಿರುದ್ಧ. ಅಂದ್ರೆ ಇವತ್ತು ಭಾರತ ದೇಶದ ಸರ್ಕಾರ ಫೇಲ್ ಆಗಿದೆ ಅಂತ ಇವ್ರಿಗೆ ಅರ್ಥ ಆಗಕ್ಕೆ ಇಷ್ಟು ದಿವಸ ಬೇಕಾಯ್ತು. ಮೋದಿ ಅಂತ ಕುಣಿತಿದ್ದವ್ರು ನೀವೇ, ಇಸ್ರೇಲ್ ಅಂತ ಕುಣಿತಿದ್ದವ್ರು ನೀವೇ. ಇವತ್ತು ಯಾರು ಬಹುತೇಕ ಹೋಟೆಲ್ ಮಾಲೀಕರು ಮೋದಿನ ಬೆಂಬಲಿಸ್ತಿದ್ದವರು, ಇವತ್ತು ಅವ್ರಿಗೆ ಸತ್ಯ ಅರಿವಾಗಕ್ಕೆ ಶುರುವಾಗಿದೆ. ಓ ಇಲ್ಲಪ್ಪ, ನಮ್ಮ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಟ್ಟಿದೆ, ನಮ್ಗೆ ಇರಾನ್ ಬೇಕಾಗಿತ್ತು ಅಂತ ಇವತ್ತು ಅವ್ರಿಗೆ ಅನ್ಸೋಕೆ ಶುರುವಾಗಿದೆ. ಹಾಗಾದ್ರೆ ನಿಖಿತ್ ರಾಜ್ ಅವರೇ, ಇವಾಗ ಏನಾದರೂ ಇದೇ ಸಮಸ್ಯೆ ಗ್ಯಾಸ್ ಇದ್ದು ಮುಂದಿರಿದ್ರೆ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಹೋಟೆಲ್ ಕೆಲಸ ಮಾಡೋರು? ಅವರೆಲ್ಲ ಅನ್ಎಂಪ್ಲಾಯ್ ಆಗ್ತಾರಲ್ಲ. ನಮ್ಮ ದೇಶದ ಕತೆ ಯಾವ ಮಟ್ಟಕ್ಕೆ ಹೋಗ್ಬೋದು, ಏನೆಲ್ಲ ಆಗ್ಬೋದು? ಹಾರಿಬಲ್ ಸ್ಟೇಜ್ಗೆ ಹೋಗುತ್ತೆ. ಇದು ಮುಂದುವರೆದ್ರೆ 1 ತಿಂಗಳು ಹೋಟೆಲ್ ಬಾಗಿಲಾಗ್ತು ಅಂತ ಇಟ್ಕೊಳ್ಳಿ. ಇದೊಂದು ವೇಳೆ ಈ ಯುದ್ಧದ ಪರಿಸ್ಥಿತಿ ಹೀಗೆ ನೋಡಿ, ಗ್ಯಾಸ್ ಇವತ್ತಾಗಲೇ ಬೆಂಗಳೂರಿನ ಅರ್ಧದಷ್ಟು ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ನಿಂತಿದೆ. ಹೌದು. ಇನ್ನು ಏನಿಲ್ಲ ಅಂದ್ರೂ ಇದನ್ನೊಂದು ವಾರ ಮುಂದುವರೆದ್ರೆ ಬೆಂಗಳೂರಿನಲ್ಲಿ ಯಾವ ಹೋಟೆಲ್ಲೂ ಇರಲ್ಲ. ಬೆಂಗಳೂರಿನಲ್ಲಿ ಒಂದು ಇಡ್ಲಿ ಕಾಸ್ಟ್ ಏನಾಗ್ಬೋದು ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ ಒಂದು ಫುಡ್ ಪ್ಯಾಕೆಟಿನ ಕಾಸ್ಟ್ ಏನಾಗ್ಬೋದು ಯೋಚನೆ ಮಾಡಿ. ಈಗ 10 ರೂಪಾಯಿ ಸಿಗೋದು 15 ರೂಪಾಯಿ 20 ರೂಪಾಯಿ ಮಾಡ್ತಾರೆ. ಡಬಲ್ ಆಗೋಗುತ್ತೆ. ಡಬಲ್ ಆದರೂ ನಿಮಗೆ ಸಿಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಧಾನವಾಗಿ ನಿರುದ್ಯೋಗ ಅನ್ನೋದು ತುಂಬ ದೊಡ್ಡ ಹೋಟೆಲ್ ಉದ್ಯಮ ಇದೆ ನೋಡಿ. ಬೆಂಗಳೂರಿನ ಸಾಕ್ತಾ ಇರೋದು ಒಂದು ದೊಡ್ಡ ಹೋಟೆಲ್ ಉದ್ಯಮ. ಬೆಂಗಳೂರಿನಲ್ಲಿ 1,40,00,000 ಜನ ಇದ್ದಾರೆ. ಭಾಳ ಜನ ಬೆಳಗ್ಗೆ ಮನೇಲಿ ತಿಂಡಿ ತಿನ್ಬೋದು, ಮಧ್ಯಾಹ್ನ ಮತ್ತು ಸಂಜೆ ಹೊರಗಡೆ ತಿಂತಾ ಇದ್ದಾರೆ. ಇವರೆಲ್ಲರೂ ಕೂಡ ಹೊಟ್ಟೆಗಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀವು ಇಸ್ರೇಲು ಅಂತ ಸಂಭ್ರಮಿಸೋದಿರಲಿ, ಆದರೆ ಇದರಿಂದ ನೇರವಾದ ಹೊಡೆತ ಈ ದೇಶದ ಹೋಟೆಲ್ ಉದ್ಯಮಕ್ಕೆ ಬೀಳುತ್ತೆ. ಈ ದೇಶದ ಹೋಟೆಲ್ ಉದ್ಯಮದ ಜೊತೆಗೆ ಕೆಲಸ ಮಾಡ್ಕೊಂಡಿರೋರ ಮೇಲೆ ಬೀಳುತ್ತೆ. ಮತ್ತು ಅದರ ಪರೋಕ್ಷ ಹೊಡೆತ ಕೃಷಿಕರ ಮೇಲೆ ಬೀಳುತ್ತೆ.
ಕೃಷಿ ಮಾರುಕಟ್ಟೆ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಮುಚ್ಚೋದು, ಹೋಟೆಲ್ಗಳು ಕೆಲಸ ನಿರ್ವಹಿಸ್ತಾ ಇಲ್ಲ, ತರಕಾರಿಗಳನ್ನು ಕೊಳ್ಳೋರು ಇರೋದಿಲ್ಲ, ರೈತ ಬೆಳೆದಂತ ಫಸಲನ್ನು ಕೊಳ್ಳೋರು ಇರೋದಿಲ್ಲ, ನೇರವಾಗಿ ಹೊಡೆತ ರೈತನ ಹೊಟ್ಟೆ ಮೇಲೆ ಬೀಳುತ್ತೆ ಸರ್. ಅವ್ನು ಮತ್ತೆ ತಗೊಂಡ ಮೋರಿಗೆ ಹಾಕ್ಬೇಕು, ಮತ್ತೆ ತಗೊಂಡೋಗಿ ಅವ್ನು ರಸ್ತೆಯಲ್ಲಿ ಚೆಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಭಾರತ ಯೋಚನೆ ಮಾಡಬೇಕಾಗಿರೋದು, ನಮಗೆ ಇಸ್ರೇಲ್ ನಮ್ಮ ಜೊತೆಗೆ ಇರೋದಕ್ಕಿಂತಲೂ ಇರಾನ್ ನಮ್ಮ ಜೊತೆಗಿದ್ದರೆ ನಮ್ಮ ದೇಶದ ರೈತರು, ನಮ್ಮ ದೇಶದ ಹೋಟೆಲ್ ಬದುಕೋದಕ್ಕೆ ಇರಾನ್ನ ಸಹಾಯ ಬೇಕು, ಯುದ್ಧ ಮಾಡೋದಕ್ಕೆ ಇಸ್ರೇಲ್ನ ಸಹಾಯ ಬೇಕು. ಸೊ ಇಸ್ರೇಲು ಇರೋದು ನೀವು ಹೇಳೋ ಪ್ರಕಾರ ಬರೀ ವಾರ ಯಾವಾಗ ನಡೆಯುತ್ತೆ ಆ ಟೈಮ್ ಮಾತ್ರ ಬೇಕೇ ಹೊರತು ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಆಫರ್ ಟು ದ ವರ್ಲ್ಡ್ ಸರ್. ಕೃಷಿ ಅಲ್ಲಿ ಬೆಳೆದಿದ್ದು ಅವ್ರ ಹೊಟ್ಟೆಗೆ ಸಾಲಲ್ಲ. ಎಲ್ಲಿ? ಇಸ್ರೇಲ್ಗೆ. ಇಸ್ರೇಲಲ್ಲಿ ನಮ್ಮಿಂದ ತಗೋಬೇಕು. ಸೊ ಇನ್ನು ಅವ್ರ ಹತ್ರ AI ಟೆಕ್ನಾಲಜಿ ಎಲ್ಲ ಅಮೆರಿಕ ಚೀನಾದವ್ರ ಪಾಲಾಗೋಗ್ಬಿಟ್ಟಿದೆ. ಇನ್ನು ಅವ್ರ ಹತ್ರ ಇರೋದೇನು ಅಂತಂದರೆ ವಾರ್ ಟೆಕ್ನಾಲಜಿ, ಅದೊಂದೇ ಅವ್ರ ಹತ್ರ ಇರೋದು. ಭಾರತ ಅದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಯಾಕೆಂದರೆ ಭಾರತ ನ್ಯೂಕ್ಲಿಯರ್ ಪವರ್ ಆಗಿತ್ತು. ಆ ಇಂದಿರಾ ಗಾಂಧಿ ಕಾಲದಲ್ಲೇ ನಾವು ನ್ಯೂಕ್ಲಿಯರ್ ಪವರ್. ಭಾರತದಲ್ಲಿ DRDO ಅನ್ನೋಂಥ ಒಂದು ದೊಡ್ಡ ಸಂಸ್ಥೆ ಇದೆ. ವಿ ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಬೈ ಯೂಸಿಂಗ್ ಅವರ್ ಸೈಂಟಿಸ್ಟ್ಸ್. ವಿ ನೀಡ್ ನಾಟ್ ಡಿಪೆಂಡ್ ಆನ್ ದೆಮ್. ಬಟ್ ಗ್ಯಾಸ್, ಫ್ಯೂಯಲ್ಲು, ಕ್ರೂಡ್ ಆಯಿಲ್ಲು ಪ್ರತಿನಿತ್ಯ ಜೀವನ ಮಾಡೋದಕ್ಕೆ ಇರಾನ್ನ ಸಹಾಯ ಬೇಕು. ಈಗ ಪ್ರಧಾನಿ ಮೋದಿ ಅವ್ರಿಗೆ ಈ ಇಸ್ರೇಲು ಮತ್ತು ಇರಾನ್ ಮಧ್ಯೆ ವಾರ್ ನಡೆಯೋದಕ್ಕಿಂತ ಮುಂಚೆ 2 days ಮುಂಚೆ ಏನೋ ಹೊರಡು ಬಂದು ಅನ್ಸುತ್ತೆ. ಹೌದು, ಬಿಫೋರ್ 2 days ಮುಂಚೆ. ನಾನು ಹೇಳೋದು, ಈ ವಿದೇಶಾಂಗ ಸಚಿವಾಲಯ ಇರುತ್ತಲ್ಲ, ಏನು ಇನ್ಫಾರ್ಮೇಷನ್ ಇರಲ್ವಾ? ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಯಾಕಿರಲ್ಲ? ಆದರೆ ಹೌದು, ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ ಇದ್ದಿದ್ದರಿಂದಲೇ 2 ದಿವಸ ಮುಂಚೆನೇ ಮೋದಿಯವರು ಭಾರತಕ್ಕೆ ಬಂದು ತಲುಪೋಕೆ ಸಾಧ್ಯ ಆಗಿದ್ದು. ಯಾಕೆ ಅಂತಂದರೆ, ಒಂದೇನು ಅಂತಂದರೆ, ಇವರು ಇಸ್ರೇಲ್ನ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರ ಹತ್ರ ಕತ್ತಿಗೆ ಒಂದು ಬೆಲ್ಟ್ ಹಾಕಿಸ್ಕೋತಾರೆ, ಅಂದರೆ ಒಂದು ಮೆಡಲ್ ಹಾಕಿಸ್ಕೋತಾರೆ. ಅದು ಹಾಕ್ಸ್ಕೊಂಡು ಬೆಳಗ್ಗೆಗೆ ಅಲ್ಲಿ ಬಾಂಬ್ ಬೀಳಕ್ಕೆ ಶುರುವಾಗುತ್ತೆ. ಇದೆಲ್ಲವೂ ಕೂಡ ಇರಾನಿಗೆ ತಪ್ಪು ಮೆಸೇಜನ್ನು, ಸಂದೇಶವನ್ನು ಕೊಟ್ಟಿದೆ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ಇರಾನ್ ಭಾರತದ ಬಹಳ ಸುದೀರ್ಘಕಾಲದ ಸ್ನೇಹಿತ, ಭಾರತಕ್ಕೆ ಪೋರ್ಟ್ ಕೊಟ್ಟಿದ್ದಂಥ ಸ್ನೇಹಿತ, ಭಾರತಕ್ಕೆ ಎಂಥ ಯುದ್ಧ ಸಂದರ್ಭ ಬಂದರೂ ಕೂಡ ನಮಗೆ ಫ್ಯೂಯಲ್ ಸಪ್ಲೈ ಮಾಡ್ತಿದ್ದಂಥ ಸ್ನೇಹಿತ, ನಮ್ಮ ಜೊತೆಗೆ ರೂಪಾಯಿನಲ್ಲಿ ಡಾಲರ್ ನಮಗೆ ಕೊರತೆ ಆದಾಗ ಅದು ಅಮೆರಿಕಾದಂಥ ದೇಶ ನಮಗೆ ಸ್ಯಾಂಕ್ಷನ್ಗಳನ್ನು ಹೇರಿದಂಥ ಸಂದರ್ಭದಲ್ಲಿ ಕೂಡ ಅದನ್ನೆಲ್ಲವನ್ನು ಲೆಕ್ಕಿಸದೆ ನಮ್ಗೆ ಜೊತೆಗೆ ರೂಪಾಯಿನಲ್ಲಿ ವ್ಯವಹಾರವನ್ನು ನಡೆಸಿದಂಥ ದೇಶ ಇರಾನ್ ಇವತ್ತು ನಮ್ಮ ಮೇಲೆ ನೊಂದಿದೆ. ಯಾಕೆ ಅಂತಂದರೆ ನೋಡಿ, ಆ ದೇಶದ ಸುಪ್ರೀಂ ಲೀಡರ್ ಖಮೇನಿ ಆತ ತೀರ್ಕೊಂಡಾಗ ನರೇಂದ್ರ ಮೋದಿಯವರು ಒಂದು ಟ್ವೀಟ್ ಕೂಡ ಮಾಡಲಿಲ್ಲ. ಕಡೆ ಪಕ್ಷ ಒಂದು ಸಾವಿಗೆ ಒಂದು ಮಾನವೀಯತೆ, ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ನೆರೆಯ ದೇಶ ಇರಾನ್ ಬಹಳ ದೂರದಲ್ಲೇನಿಲ್ಲ. ವಿ ಆರ್ ಶೇರಿಂಗ್ ದ ಬಾರ್ಡರ್ಸ್ ಆಫ್ ದ ಸೇಮ್ ಇಂಡಿಯನ್ ಓಷನ್. ಅವರ ಹಡಗು, ಅವರ ಆಯಿಲ್ಲು ಇಂಡಿಯನ್ ಓಷನ್ ಮೂಲಕ ಹಡಗಿನಲ್ಲಿ ಬಂದು ಭಾರತವನ್ನು ಸೇರ್ತಾ ಇತ್ತು. ನಾವು ಒಂದೇ ಸಮುದ್ರವನ್ನು ಶೇರ್ ಮಾಡ್ತಾ ಇದ್ದೀವಿ. ಆದರೆ ಯೋಚನೆ ಮಾಡಿ, ಇವತ್ತು ಇಂಥ ಒಂದು ಅರಬ್ಬಿ ಸಮುದ್ರದ ನಂಟಿಟ್ಕೊಂಡಿದ್ದಂಥ 2 ದೇಶಗಳು, ಆ ದೇಶದ ಅಧ್ಯಕ್ಷ ತೀರ್ಕೊಂಡಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಒಂದು ಸಂತಾಪ ಸೂಚನೆ ಮಾಡ್ಬೋದಾಗಿತ್ತು, ಒಂದು ಟ್ವೀಟ್ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ಯಾರ ಭಯ? ಅಮೇರಿಕಾದ ಭಯ. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು ಈ ಇರಾನ್ನವರು ಅದಕ್ಕೆ ಪ್ರತಿದಾಳಿ ಮಾಡಿ ಇಸ್ರೇಲ್ನಲ್ಲಿ 4 ಜನ ಸತ್ತರೆ, ಅಲ್ಯಾವುದೋ ಅಮೆರಿಕಾದ ವಿದೇಶಾಂಗ ಕಟ್ಟಡಗಳ ಮೇಲೆ ಬಾಂಬ್ ಬಿದ್ದರೆ ನಮ್ಮ ದೇಶದ ನಾಯಕರುಗಳ ಪುಂಖಾನುಪುಂಖವಾದಂಥ ಸಾಂತ್ವನಗಳು ಬರ್ತವೆ. ಇದನ್ನು ಕಂಡಂಥ ಇರಾನಿ ಪ್ರಜೆಗಳು, ಇದನ್ನು ಕಂಡಂಥ ಇರಾನಿ ನಾಯಕರು, ಭಾರತ ನಮಗೆ ನಂಬಿಕೆ ದ್ರೋಹ ಮಾಡಿದೆ ಅಂಥೇಳಿ ನಮ್ಮ ಮೇಲೆ ಸಿಟ್ಟಾಗಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ನನಗೆ ಇನ್ನೊಂದು ಸರ್ತಿ ಈ ಗ್ಯಾಸ್ ತಂದೊಡ್ಡಿರುವಂಥ ಇದರ ಬಗ್ಗೆ ನಾನು ಈ ದೇಶದ ಕೇಂದ್ರ ಸಚಿವರು ಒಂದು ಟ್ವೀಟ್ ಮಾಡ್ತಾರೆ. ಹೌದು, 70 days we have gas fuel, you need not worry. ಅವರು ಈ ಹೇಳಿಕೆ ಟ್ವೀಟ್ ಮಾಡಿ 2 ದಿವಸ ಈ ದೇಶದ ಅರ್ಧದಷ್ಟು ಹೋಟೆಲ್ ಇದೆ, ಈ ದೇಶದ ಅರ್ಧಕ್ಕಿಂತ ಹೆಚ್ಚು ಹೋಟೆಲ್ಗಳು ಮುಚ್ಚೋ ಹಂತಕ್ಕೆ ಬಂದಿದ್ದಾವೆ. ವಿತೌಟ್ ಗ್ಯಾಸ್ ಏನ್ರಿ ಅಂದರೆ, ಈ ದೇಶದ ಕೇಂದ್ರ ಸರ್ಕಾರದ ಮಂತ್ರಿಯೊಬ್ಬ ಇಡೀ ದೇಶಕ್ಕೆ ಸುಳ್ಳು ಹೇಳ್ತಾನ. ಇದನ್ನ ಮಾಧ್ಯಮಗಳು ಪ್ರಶ್ನೆ ಮಾಡೋಕ್ಕಾಗಲ್ವಾ? ಕೆಲವೊಂದು ಮಾಧ್ಯಮಗಳು ಮಾಡ್ತಾ ಇದೀವಲ್ಲ, ಅಲ್ಲ ಅದನ್ನೇ ಹೇಳ್ತಿರೋದು. ಈ ದೇಶದ ನಾನು ಆಗಲೇ ಒಂದು ಮಾತು ಹೇಳಿದೆ, ಈ ದೇಶದ ಹೆಚ್ಚಿನ ಮಾಧ್ಯಮಗಳು
ಇವತ್ತು ಮೋದಿಯ ಚೀರ್ ಗರ್ಲ್ಸ್ ತರ ಒಂದು ಸರ್ಕಾರದ ಚೀರ್ ಗರ್ಲ್ಸ್ ತರ ಕೆಲಸ ಮಾಡ್ತಾ ಇದೆ. ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಹೆಂಗೆ ಕೆಲಸ ಮಾಡ್ತಿದ್ರಿ? ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ರಿ. ಮನಮೋಹನ್ ಸಿಂಗ್ ಪ್ರತಿ ದಿನ ಬಂದು ಪ್ರೆಸ್ ಮೀಟ್ ಮಾಡಬೇಕಾಗ್ತಿತ್ತು. ಅವ್ರು ಬಂದು ದೇಶದ ಮಾಧ್ಯಮಗಳನ್ನ ಅಡ್ರೆಸ್ ಮಾಡಬೇಕಾಗ್ತಾ ಇತ್ತು. ಅವ್ರು ವಿದೇಶಕ್ಕೆ ಹೋಯ್ತು ಅಂತಂದ್ರೆ ಅವ್ರನ್ನ ವಿಮಾನದಲ್ಲಿ ಅನೇಕ ಜನ ಪತ್ರಕರ್ತರನ್ನ ಕರ್ಕೊಂಡೋಗಿ ವಿದೇಶಗಳಲ್ಲಿ ನಡೀತಿದ್ದಂಥ ಒಡಂಬಡಿಕೆಗಳು ಈ ದೇಶದ ಪತ್ರಿಕಾ ಸ್ನೇಹಿತರಿಗೆ ತಿಳಿಸಿ ಆ ಮೂಲಕ ಮಾಧ್ಯಮಗಳ ಮೂಲಕ ಇಡೀ ದೇಶಕ್ಕೆ ಅದರ ವ್ಯವಹಾರಗಳು ಗೊತ್ತಾಗ್ತಾ ಇತ್ತು. ಇವತ್ತು ವಿಮಾನಕ್ಕೆ ಅದಾನಿನ ಅಂಬಾನಿನ ಕರ್ಕೊಂಡು ಹೋಗ್ತಾರೆ. ಪ್ರಧಾನಮಂತ್ರಿಗಳನ್ನ ಕರ್ಕೊಂಡು ಹೋಗ್ತಾ ಇದಾರಲ್ಲ. ಪ್ರಧಾನಮಂತ್ರಿಗಳು ವಿಮಾನದಲ್ಲಿ ಪತ್ರಕರ್ತನ ಕರ್ಕೊಂಡು ಹೋಗ್ತಾ ಇಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ವಿಮಾನದೊಳಗಡೆ ಬಿಸ್ನೆಸ್ ಮೆನ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಬರ್ತಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ, ಇವ್ರೇನು ಸೈನ್ ಮಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ದೇಶದ ಜನಕ್ಕೆ. ಸರ್, ಇವಾಗ ಗ್ಯಾಸ್ ಸಮಸ್ಯೆಗೆ ಪರಿಹಾರ ಏನಿದೆ ಸರ್ ನಿಮ್ಮ ಪ್ರಕಾರ? ಏನು ಪರಿಹಾರ ಇಲ್ಲ. ಗ್ಯಾಸ್ ಸಮಸ್ಯೆಗೆ ಏನೂ ಪರಿಹಾರ ಇಲ್ಲ. ಮತ್ತೆ ಹೇಗೆ ಜನಜೀವನದ ಕತೆ, ಹೋಟೆಲ್ ಮಾಲೀಕರ ಕತೆ? ಹೋಟೆಲ್ ಉದ್ಯಮ ಬೀದಿಗೆ ಬರ್ತದೆ. ಏನಕ್ಕೆ ಅಂತ ಅಂದ್ರೆ ಚಿಕ್ಕ ಪುಟ್ಟ ಹೋಟೆಲ್ಗಳು ಬಿಡಿ ಸರ್, ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಮಾಡಿರ್ತಾರೆ ವ್ಯವಹಾರಗಳು. ಕೋಟ್ಯಾಂತರ 1 ಕೋಟಿ 2 ಕೋಟಿ 100 ಕೋಟಿ ಹಾಕಿರ್ತಾರೆ. ಅಲ್ಲಲ್ಲ, ಈ 100 ಕೋಟಿ ಹಾಕಿದವ್ರಿಗೆ ಏನೂ ಆಗಲ್ಲ ಸರ್. 100 ಕೋಟಿ ಹಾಕಿ ಹೋಟ್ಲು ಮಾಡಿರೋವನಿಗೆ ಏನು ಇನ್ನೊಂದು 4-5 ಕೋಟಿ ಗ್ಯಾಸ್ ತರೋದು ಅವ್ನಿಗೇನು ದೊಡ್ಡ ಸಮಸ್ಯೆ ಅಲ್ಲ. 1 ತಿಂಗಳು ಗ್ಯಾಸ್ ಇಲ್ಲ ಅಂತಂದ್ರೂ ಅವ್ನು ಹೋಟೆಲ್ ನಿಭಾಯಿಸ್ತಾನೆ. ಆದರೆ ಮಧ್ಯಮ ವರ್ಗದ ನಂಬಿಕೊಂಡು ಮಧ್ಯಮ ವರ್ಗದ ಏನು ಹೋಟೆಲ್ ನಡೆಸುವಂತ ಜನ ಇದ್ದಾರಲ್ಲ, ಪಾಪ ಅವ್ರು ಬೀದಿಗೆ ಬರ್ತಾರೆ. ಬಡ ಹೋಟೆಲ್ ಮಾಲೀಕರು, ಮಧ್ಯಮ ವರ್ಗದ ಹೋಟೆಲ್ ಮಾಲೀಕರು ಸಾಲ ಮಾಡಿ ಹೋಟೆಲ್ ಮಾಡಿದಂಥವ್ರು ಬೀದಿಗೆ ಬಂದ್ಬಿಡ್ತಾರೆ. ಈ ಕೋಟ್ಯಾಂತರ ರೂಪಾಯಿ ವ್ಯವಹಾರ 100 ಕೋಟಿ 200 ಕೋಟಿ ಹಾಕಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳು ಮಾಡಿರೋರ್ಗೆ ಏನೂ ಆಗೋದಿಲ್ಲ. ಇದು ಈಗ ನಿಮ್ಮ ಸರ್ಕಾರದ ನಿಲುವೇನು ಇದ್ರ ಬಗ್ಗೆ? ನಾವು ಪತ್ರ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ, ದಯವಿಟ್ಟು ಇದನ್ನ ಬಗೆಹರಿಸಿ, ಇದ್ರ ಬಗ್ಗೆ ಏನಾದರೂ ಕ್ರಮ ವಹಿಸಿ. ಸಾಧ್ಯ ಆದರೆ ಇರಾನ್ನಿಂದಲೇ ಗ್ಯಾಸ್ ತಗೊಂಡು ಬರೋಕ್ಕಾಗತ್ತಾ ತನ್ನಿ, ಇಲ್ಲ ರಷ್ಯಾದಿಂದ ತರೋಕ್ಕಾಗತ್ತಾ ತನ್ನಿ, ಎಲ್ಲಿಂದ ತರೋದಕ್ಕೆ ಸಾಧ್ಯ ಇದೆ ತನ್ನಿ. ತಂದು ನಮ್ಮ ಹೋಟೆಲ್ ಉದ್ಯಮ ಬೀದಿಗೆ ಬರದೇ ಇರೋ ಥರ ಮಾಡಿ ಅಂಥೇಳಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಇವತ್ತು ಪತ್ರವನ್ನು ಬರೆದಾಗಿದೆ. ಈಗಾಗಲೇ ನಾವು ಸರ್ಕಾರವನ್ನು ಡಿಮ್ಯಾಂಡ್ ಮಾಡ್ತೀವಿ, ಕೇಂದ್ರ ಸರ್ಕಾರವನ್ನು. ಯಾವಾಗಲೂ ಸದಾ ಆಲ್ಮೋಸ್ಟ್ ನಮ್ಮ ಪ್ರಧಾನಮಂತ್ರಿಗಳು ಇದರಲ್ಲೇ ಇರ್ತಾರೆ, ವಿದೇಶ ಪ್ರವಾಸದಲ್ಲೇ ಇರ್ತಾರೆ. ಅವ್ರಿಗಿದು ಕೊಂಚನೂ ಅರಿವಿರಲಿಲ್ವಾ? ಅದೇ ಹೇಳ್ತಾ ಇರೋದು ನಿಮಗೆ. ಈ ದೇಶದ ಸರ್ಕಾರ ಫಾರಿನ್ ಟೂರ್ ಮಾಡಿದೆಯೇ ಹೊರತು ಫಾರಿನ್ ಪಾಲಿಸಿಯನ್ನು ಸುಧಾರಿಸಲಿಲ್ಲ. ದೇ ಆರ್ ಗುಡ್ ಅಟ್ ಫಾರಿನ್ ಟೂರ್ಸ್ ಬಟ್ ನಾಟ್ ಅಟ್ ಫಾರಿನ್ ಪಾಲಿಸೀಸ್. ನೋಡಿ, ಒಬಾಮಾ ಮನಮೋಹನ್ ಸಿಂಗ್ ಬಗ್ಗೆ ಒಂದು ಮಾತು ಹೇಳ್ತಾರೆ. Mr. Prime Minister Manmohan Singh, he saved India, he saved America at the times of financial malbones. ಅಮೇರಿಕಾ ದಿವಾಳಿ ಆಗೋ ಹಂತಕ್ಕೆ ಬಂದಿದ್ದಾಗ ಅಮೇರಿಕಾಗೆ ಫೈನಾನ್ಷಿಯಲಿ ಹೆಂಗೆ ಅಮೇರಿಕಾನ್ ಸುಧಾರಿಸಬೇಕು ಅನ್ನೋದನ್ನು ನಮ್ಮ ದೇಶಕ್ಕೆ ಕಲಿಸ್ಕೊಟ್ಟವ್ರು ಮನಮೋಹನ್ ಸಿಂಗು. ಅವ್ರಿಗೆ ನಾವು ತುಂಬ ಚಿರುಣಿಯಾಗಿದ್ದೀವಿ, ಅಭಾರಿಯಾಗಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ವಿಶ್ವಗುರು ಆಗುವ ಲಕ್ಷಣ. ಅಮೇರಿಕಾದಂಥ ದೇಶಕ್ಕೆ ಸಮಸ್ಯೆ ಬಂದಾಗ ಇದನ್ನು ಹೆಂಗೆ ಸುಧಾರಿಸೋದು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹತ್ರ ಬಂದು ಕೈ ಮುಗಿದು ಕೇಳ್ತಾ ಇದ್ರಲ್ಲ, ಅದು ವಿಶ್ವಗುರುವಿನ ಲಕ್ಷಣ. ನೆಹರು ಆ ಕಾಲದಲ್ಲಿ ಇದೇನು ಯುದ್ಧ ಪಿಪಾಸು ರಾಷ್ಟ್ರಗಳನ್ನು, 2 ಗುಂಪುಗಳನ್ನು ಬಿಟ್ಟು ಎಲ್ಲ ರಾಷ್ಟ್ರಗಳನ್ನು, ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ಒಟ್ಟುಗೂಡಿಸ್ಕೊಂಡು ನಾವೊಂದು ಪ್ರತ್ಯೇಕ ಗುಂಪನ್ನು ಕಟ್ಟಿ ನಿಂತ್ಕೊಂಡ್ರಲ್ಲ, ಅದು ವಿಶ್ವಗುರು ಆಗುವ ಲಕ್ಷಣ. ಥರ್ಡ್ ವರ್ಲ್ಡ್ ಅಂತ ಒಂದು ಹೊಸ 3ನೇ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರು, ಯುದ್ಧದಿಂದ ದೂರ ಉಳಿಯುವಂಥ ಒಂದು ಗುಂಪನ್ನು ಸೃಷ್ಟಿ ಮಾಡಿ. ದ್ಯಾಟ್ ಈಸ್ ರಿಯಲಿ ವಿಶ್ವಗುರು ಲಕ್ಷಣ. ಪ್ಲೀಸ್ ಗಿವ್ ಪರ್ಮಿಷನ್ ಫಾರ್ ಟೇಕಿಂಗ್ ಫ್ಯೂಯಲ್ ಫ್ರಮ್ ರಷ್ಯಾ ಅಂತ ಕೇಳ್ಕೊಳ್ಳೋದು ವಿಶ್ವಗುರು ಲಕ್ಷಣನ? ಇರಾನ್ ಅಧ್ಯಕ್ಷ ಸತ್ತರೆ ನಾನು ಸಂತಾಪ ಸೂಚಿಸಿದ್ರೆ ಅಮೆರಿಕಾಗೆ ಬೇಜಾರಾಗುತ್ತೇನೋ ಅಂತ ಯೋಚನೆ ಮಾಡ್ಕೊಳ್ಳೋದು ವಿಶ್ವಗುರುವಿನ ಲಕ್ಷಣನ? ಮೋದಿಯವರು ಇಷ್ಟು ಸೈಲೆಂಟ್ ಆಗೋದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಕಾರಣ ಇರ್ಬೋದು ನೋಡಿ. ಒಂದು, ನೀವು ನನ್ನ ಮೇಲೆ ಹೊರೆ ಹಾಕಬೇಕು ಅಂತಂದರೆ ಡೈರೆಕ್ಟಾಗಿ ಹಾಕ್ಬೋದು. ನಿಮ್ಮದು ಏನೋ ನನ್ನ ಹತ್ರ ಸಮಸ್ಯೆ ಇದ್ದಾಗ ನೀವು ನನ್ನ ಮೇಲೆ ಏನೋ ಹೊರೆ ಹಾಕ್ಲಿಕ್ಕೆ ಅಥವಾ ಭದ್ರವಾಗಿ ನೀವು ಏನಕ್ಕೆ ಕೇಳಲಿಕ್ಕಾಗಲ್ಲ. ಏನು ರೀಸನ್ ಇರ್ಬೋದು ಆ ಥರದ್ದು? ಅದು ನಮ್ಗೆ ಗೊತ್ತಿಲ್ಲ ಸರ್, ನೀವು ಹೇಳ್ಬೇಕು ಅದನ್ನು, ಅಥವಾ ಮೋದಿಯವರೇ ಹೇಳ್ಬೇಕು. ಅಲ್ಲ, ಈಗ ಒಬ್ಬನಿಗೆ ನಾವು ತಲೆಬಾಗಿದ್ದೀವಿ ಅಂತ ಅಂದರೆ ಸಮಥಿಂಗ್ ಏನಾದರೂ ರಾಂಗ್ ಇರಬೇಕು, ಇಲ್ಲ ಏನಾದರೂ ಒಂದು ಬಲವಾದ ರೀಸನ್ ಇರಬೇಕು. ಇವರ ಯಾವ ವಿಚಾರಕ್ಕಾಗಿ ಅವರನ್ನ ಇದು ಮಾಡ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ಲಿಟ್ರಲಿ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಇದೆ ಅಲ್ವಾ? ಹೌದು, ಟ್ರಂಪ್ ಭಾರತವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಭಾರತ ದೇಶದ ಪ್ರಧಾನಮಂತ್ರಿಗಳನ್ನ ಟ್ರಂಪ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ.
ಸೊ ಈ ವಿಚಾರದಲ್ಲಿ ಟ್ರಂಪ್ ನಿಜವಾಗ್ಲೂ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಪೋರ್ಟ್ ಮಾಡುತ್ತೆ ಪ್ರಧಾನ ನರೇಂದ್ರ ಮೋದಿ ಅವರಿಗೆ? ಅದೇ ನಾವು ವಿ ಆಲ್ವೇಸ್ ಸ್ಟ್ಯಾಂಡ್ ವಿತ್ ದ ಸಾಲಿಡಾರಿಟಿ ಆಫ್ ದಿಸ್ ಕಂಟ್ರಿ, ಸಾಲಿಡಾರಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ನಾವು ನಿಂತ್ಕೋತೀವಿ. ದೇಶದ ಪರವಾಗಿ ಯಾರೇ ನಿಂತರೂ ನಾವು ಅವ್ರ ಪರ ನಿಲ್ಲಬೇಕು. ದೇಶದ ಪರವಾಗಿ ನಿಂತರೆ, ಈ ದೇಶದ ಸ್ವಾಭಿಮಾನವನ್ನು ನೀವು ಎತ್ತಿ ಹಿಡಿಯೋದಾದರೆ, ಈ ದೇಶದ ಸ್ವಹಿತಾಸಕ್ತಿಯನ್ನು ನೀವು ಎತ್ತಿ ಹಿಡಿಯೋದಾದರೆ, ಈ ದೇಶದ ಸಂವಿಧಾನದ ಆಶಯಗಳನ್ನು ನೀವು ಎತ್ತಿ ಹಿಡಿಯೋದಾದರೆ, ಈ ದೇಶದ ಜನಸಾಮಾನ್ಯರ ಬದುಕನ್ನು ನೀವು ಕಾಪಾಡೋದಾದರೆ, ಈ ದೇಶದ ಜನಸಾಮಾನ್ಯರಿಗೆ, ಯುವಕರಿಗೆ ನಿಮ್ಮಿಂದ ಉದ್ಯೋಗ ಕೊಡಿಸೋದಕ್ಕೆ ಸಾಧ್ಯ ಆಗೋದಾದರೆ, ಈ ದೇಶದ ಆತ್ಮಾಭಿಮಾನಕ್ಕೆ ನೀವು ಕಳಸ ಇಡೋದಕ್ಕೆ ಸಾಧ್ಯ ಆಗೋದಾದರೆ, ಈ ದೇಶದ ವಿದೇಶಾಂಗ ನೀತಿಗಳನ್ನು ನೀವು ಸುಧಾರಿಸೋದಕ್ಕೆ ಸಾಧ್ಯ ಆಗೋದಾದರೆ, ಈ ದೇಶದ ಆಂತರಿಕ ಸಮಸ್ಯೆಗಳನ್ನು ನೀವು ನಿವಾರಿಸೋದಕ್ಕೆ ಸಾಧ್ಯ ಆಗೋದಾದರೆ, ನಾವು ನಿಮ್ಮ ಪರವಾಗಿ ಧ್ವನಿ ಎತ್ತಿ ನಿಂತ್ಕೋತೀವಿ. ನಿಮ್ಮ ಒಂದು ಪಾರ್ಟಿ ಈ ವಿಚಾರದಲ್ಲಿ ಮೋದಿಯವ್ರ ಪರ ನಿಂತ್ಕೊಂತೀರ? ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈ ವಿಚಾರದಲ್ಲಿ ಅಂತಂದ್ರೆ, ನೀವು ಈ ದೇಶದ ಸ್ವಾಭಿಮಾನದ ಧ್ವನಿಯಾಗಿ ನಿಲ್ಲೋದಾದ್ರೆ, ಕೂತ್ಕೊಳ್ರಿ ಮಿಸ್ಟರ್ ಅಮೆರಿಕಾ, ಯು ನೋ ವಾಟ್ ಈಸ್ ಇಂಡಿಯಾ ಅಂತ ನೀವು ಮಾತಾಡೋ ಎದೆಗಾರಿಕೆಯನ್ನು ನೀವು ತೋರಿಸಿದ್ರೆ ನಾವು ನಿಮ್ಮ ಜೊತೆ ನಿಲ್ತೀವಿ. ನೀವು ಅದು ಮಾಡ್ತಿಲ್ವಲ್ಲ, ಹೀಗಾಗಿ ನಾವು ನೋಡ್ತಾ ವ್ಯಥೆ ಪಡ್ತಾ ಇದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.